ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ಇದು ಗಾಡೆಸ್ ಎನರ್ಜಿ ಚಾನಲ್. ಹಾಗೆ ಈ ಚಾನಲಲ್ಲಿ ನಾನು ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು, ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣಿಸ್ತಿರೋ ಈ ಕಡೆನೋ ಇರುತ್ತೆ ಬೆಲ್ ಬಟನ್ನ ಒತ್ಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ನಿಮ್ಮ ಮೊಬೈಲ್ಗೆ ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಓಕೆನಾ? ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಂಗೆ ಯಾಕೋ ಈ ವಿಡಿಯೋನ ಮಾಡಬೇಕಂತ ಅನಿಸ್ತು. ಆ್ಯಂಡ್ ಚೆನ್ನಾಗಿರುತ್ತಲ್ಲ, ಇದೊಂಥರ ಡಿಫ್ರೆಂಟ್ ಟಾಪಿಕ್ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಏನಂತ ಅಂದರೆ, ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಹೇಗಿತ್ತು, ನಾನು ಅಂದರೆ ನನ್ನ ಲೈಫಲ್ಲಿ ಲಾ ಆಫ್ ಅಸಂಪ್ಷನ್ನ ನಾನು ಅಳವಡಿಸ್ಕೊಂಡಾಗಿಂದ ನನ್ನ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದೆ ಅದನ್ನು ನನಗೆ ನಿಮ್ಮ ಎಲ್ಲರ ಜೊತೆನೂ ಹಂಚ್ಕೊಬೇಕು ಅಂತ ಅನಿಸ್ತು. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಮಗೆ ಹೆಲ್ಪ್ ಆಗುತ್ತೆ, ಹಾಗೆ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ನಾನು ಯಾಕೆ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಲ್ಲ, ಪರ್ಸ್ನಲಿ ನನಗೆ ಲಾ ಆಫ್ ಅಸಂಪ್ಷನ್ ಯಾಕೆ ಇಷ್ಟ, ನನ್ನ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇದೆಲ್ಲದ್ರ ಬಗ್ಗೆಯೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ನನಗೆ ಫಸ್ಟು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನನಗೆ ಲಾ ಆಫ್ ಅಟ್ರಾಕ್ಷನ್ ಗೊತ್ತಾಗಿ 2019. ಓಕೆ, ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮುಂಚೆ ಸಣ್ಣವಳಿದ್ದಾಗ ಕೇಳಿದ್ದೆ, ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋ ಟರ್ಮ್ ಕೇಳಿರಲಿಲ್ಲ. ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಟರ್ಮ್ನ ನಾನು ಕೇಳಿರಲಿಲ್ಲ. ಆದರೆ ಏನಂತ ಕೇಳಿದ್ದೆ ಅಂತಂದರೆ, ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವೋ ಅದನ್ನೇ ನಾವು ನಮ್ಮ ಜಗತ್ತಲ್ಲಿ ನೋಡ್ತೀವಿ ಅನ್ನೋದನ್ನ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗೋ ಅವಾಗೋ ನನಗೆ ಯಾರೋ ಒಬ್ಬರು ಹೇಳಿದರು. ಅಂದರೆ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ, ಈಗ ನಾವು ಒಳ್ಳೇದಂತ ಅಂದ್ಕೊಂಡು ಓಕೆ ನನಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ನನಗೆಲ್ಲರೂ ಚೆನ್ನಾಗಿ ನೋಡ್ತಾರೆ ಅಂದ್ಕೊಂಡು ನಾನು ಹೋದರೆ ಎಲ್ಲ ನಂಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಇಲ್ಲ ನನಗೆಲ್ಲ ಬ್ಯಾಡಾಗಿ ಟ್ರೀಟ್ ಮಾಡ್ತಾರೆ ಅಂದ್ಕೊಂಡ್ರೆ ಬ್ಯಾಡಾಗಿ ಟ್ರೀಟ್ ಮಾಡ್ತಾರೆ. ಈ ರೀತಿಯಾಗಿ ನನಗೆ ಒಬ್ಬರು ಅಕ್ಕ ಹೇಳಿದರು. ಅದು ನನಗೆ ನೆನಪಿತ್ತು. ಆದರೆ ನನಗೆ ಮ್ಯಾನಿಫೆಸ್ಟೇಷನ್ ಅಂತ ಐಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ನನಗೆ ಫಸ್ಟ್ ಟೈಮ್ ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಾಗಿದ್ದು ಅಂತ ಅಂದರೆ ಆಬ್ವಿಯಸ್ಲಿ ಐ ಥಿಂಕ್ 2019 ಅಂತ ಅಂದ್ಕೊತೀನಿ. ಆಗ ನನಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾಗಿದ್ದು. ಅಂದರೂ ನಾನು ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನಗೆ ಲಾ ಆಫ್ ಅಸಂಪ್ಷನ್ ಯಾವಾಗ ಕರೆಕ್ಟಾಗಿ ಗೊತ್ತಾಯ್ತಲ್ಲ, ಆಗ ನಾನು ನನ್ನ ಲೈಫಲ್ಲಿ ಲಾ ಆಫ್ ಅಸಂಪ್ಷನ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಗೊತ್ತಿತ್ತು, ಟ್ರೈ ಮಾಡ್ತಿದ್ದೆ, ಅದು ಯಾಕೋ ನಂಗೆ ವರ್ಕೇ ಆಗ್ತಿರಲಿಲ್ಲ. ಸೊ ಹಾಗೆ ಬಿಟ್ಬಿಡ್ತಿದ್ದೆ, ಓಕೆ ಬಿಡು ಇದು ವರ್ಕ್ ಆಗಲ್ಲ ಅಂತ ಅಂದ್ಕೊಂಡು. ಆದರೆ ನನಗೆ ಲಾ ಆಫ್ ಅಸಂಪ್ಷನ್ ಗೊತ್ತಾದಾಗಿಂದ ಓಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದಾಗಿಂದ ನಂಗೆ ಅವತ್ತಿನವರೆಗೂ ಇವತ್ತಿನ ತನಕನೂ ತುಂಬ ಒಂದಿಷ್ಟು ಲೆಸನ್ಸ್ನ ಕಲ್ತ್ಕೊಂಡಿದ್ದೀನಿ. ಎಷ್ಟೋ ಒಂದು ವಿಷಯ ಮಾಮೂಲಿಯಾಗಿ ನಮಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರು ಅರ್ಥ ಆಗದಿರೋಂಥ ಎಷ್ಟೋ ವಿಷಯಗಳು ನನಗೆ ಮ್ಯಾನಿಫೆಸ್ಟೇಷನಿಗೆ ಹೋಗಾದ್ಮೇಲೆ, ಎಸ್ಪೆಷಲಿ ಲಾ ಆಫ್ ಅಸಂಪ್ಷನ್ ತಿಳ್ಕೊಂಡಾದ್ಮೇಲೆ ಎಷ್ಟೋ ವಿಷಯನ ತಿಳ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಏನು ಕಲ್ತಿರೋದು ಲಾ ಆಫ್ ಅಸಂಪ್ಷನಲ್ಲಿ ಅಂತ ಅಂದರೆ, ನೋಡಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವೆಲ್ಲ ಒಂದು ಮಿತಿಯಲ್ಲಿ ಬದುಕ್ತಿರ್ತೀವಿ. ಮಿತಿ ಅಂದರೆ ಒಂದು ಕಟ್ಪಾಡು, ಓಕೆ, ಒಂದು ಲಿಮಿಟೇಷನ್ಸ್ಗಳಲ್ಲಿ ನಾವು ಎಲ್ಲರೂ ಬದುಕ್ತಿರ್ತೀವಿ. ಆದರೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ ನಾವು ಒಂದು ಲಿಮಿಟೇಷನ್ಸಲ್ಲಿ ಬದುಕ್ತಿರ್ತೀವಿ ಅಂತ. ಕೆಲವೊಂದಿಷ್ಟು ಅದು ನಮ್ಮ ಸುತ್ತಮುತ್ತ ಇರೋ ಜನರು ಹೇಳಿರೋದಾಗಿರ್ಬೋದು, ಅಥವಾ ನಾವು ಬೆಳೆದಿರೋವಂಥ ವಾತಾವರಣ ಆ ರೀತಿ ಇರೋ ಅಂಥದ್ದಾಗಿರ್ಬೋದು, ಅಥವಾ ನಮ್ಮ ಅಪ್ಪ ಅಮ್ಮನೋ ನಮ್ಮ ಜೊತೆ ಬೆಳೆಯೋರು ಎಲ್ಲರೂ ನಮಗೆ ಒಂದಿಷ್ಟು ವಿಷಯಗಳನ್ನ ಹೇಳಿರ್ತಾರೆ. ಆ್ಯಂಡ್ ಆ ವಿಷಯಗಳು ನಮ್ಮ ಒಂದು ಅಜಾಗೃತ ಮನಸ್ಸಿಗೆ ತುಂಬ ಆಳವಾಗಿ ಹೋಗಿ ಗೊತ್ತಿರುತ್ತೆ. ಆದರೆ ಅದೆಷ್ಟೋ ವಿಷಯಗಳು ಸತ್ಯ ಆಗಿರಲ್ಲ, ಸುಳ್ಳಾಗಿರುತ್ತೆ. ಅಂದರೆ ನಾವೆಲ್ಲರೂ ಕೂಡ ಒಂದು ಮಿತಿಯಲ್ಲಿ ಬದುಕ್ತಿರ್ತೀವಿ. ನೋಡು, ಈ ಜಗತ್ತಂದರೆ ಹೀಗೆ, ನೀನು ಈ ಭೂಮಿಗೆ ಬಂದಮೇಲೆ ಕಷ್ಟ ಅನ್ನೋದು ಆಲ್ರೆಡಿ ಬರೆದಿರೋದು. ಈ ಭೂಮಿಯಲ್ಲಿ ಬಂದಿರೋರು ಎಲ್ಲರೂ ಕೂಡ ಸುಖನೂ ಅನುಭವಿಸ್ತಾರೆ, ಕಷ್ಟನೂ ಅನುಭವಿಸ್ತಾರೆ. ಕಷ್ಟನ ಜಾಸ್ತಿನೇ ಅನುಭವಿಸ್ತಾರೆ. ಕಷ್ಟ ಅನ್ನೋದು ಮನುಷ್ಯರಿಗೆ ಬರದೆ ಮರಗಳಿಗೆ ಬರಲ್ಲ. ಎಲ್ರಿಗೂ ಕೂಡ ಕಷ್ಟ ಇದ್ದಿದ್ದೆ ಜೀವನದಲ್ಲಿ. ಈ ರೀತಿಯಾಗಿ ನಾವು ಸಣ್ಣವರಿದ್ದಾಗಿಂದನೂ ಕೇಳ್ಕೊಂಬಂದಿರ್ತೀವಿ. ನಾನೇನೋ ಒಂದು ಪಡಿಬೇಕಂತ ಅಂದರೆ, ನಾನು
ಅಲ್ಲಿ ಹೋಗಿ ನಾನು ಒಂದಿಷ್ಟು ಕಷ್ಟಪಡಬೇಕು, ಅದಕ್ಕೆ ಶ್ರಮ ಹಾಕಬೇಕು. ಇಲ್ಲ ಅಂತ ಅಂದರೆ ನಾನು ಅಂದ್ಕೊಂಡಿದ್ದ ಕೆಲಸ ನನ್ನ ಕೈಯಲ್ಲಿ ಆಗಲ್ಲ. ಜಗತ್ತು ನಮ್ಮನ್ನು ಎಷ್ಟು ಒಂದು ಮಿತಿ ಒಳಗಡೆ ನಿಲ್ಲಿಸ್ಬಿಟ್ಟಿದೆ. ಒಂದು ನಮ್ಮ ಸುತ್ತ ಒಂದು ಗೆರೆ ಹಾಕಿ ಆ ಗೆರೆ ಒಳಗಡೆ ಇರಿ, ಅದರಿಂದ ಹೊರಗಡೆ ಬರಬೇಡಿ ಅಂತ ಹೇಳಿಬಿಟ್ಟು ನಮಗೆಲ್ರಿಗೂ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಆಗಿರ್ಬೋದು, ಜನರಾಗಿರ್ಬೋದು, ಎಲ್ಲರೂ ನಮಗೆ ಆ ಒಂದು ಮಿತಿಯಲ್ಲಿ ಇರೋದನ್ನ ಕಲಿಸ್ಕೊಟ್ಬಿಟ್ಟಿದ್ದಾರೆ. ಆದರೆ ನಾನು ಫಸ್ಟ್ ಲಾ ಆಫ್ ಅಸಂಪ್ಷನಿಗೆ ಬಂದಾಗ ನಾನು ಕಲ್ತಿದ್ದು ಏನಂತ ಅಂದರೆ, ಇದು ಯಾವುದು ಸತ್ಯ ಇಲ್ಲ. ಏನು ಇದುವರೆಗೂ ಜನರು ಹೇಳ್ಕೊಂಬಂದಿದ್ದಾರೆ, ಏನು ಇದುವರೆಗೂ ನನ್ನ ಸುತ್ತಮುತ್ತ ಇರೋ ವಾತಾವರಣ ಆಗಿರ್ಬೋದು, ಏನು ನನಗೆ ಹೇಳ್ಕೊಂಬಂದಿದೆ, ಇದು ಎಲ್ಲನೂ ನಿಜ ಅಲ್ಲ. ಯಾಕೆಂದರೆ ನಿಜ ಏನಂತ ಅಂದರೆ, ನನಗೆ ಗೊತ್ತಿರೋಂಗೆ ನಮ್ಮ ಲೈಫಲ್ಲಿ ನಮ್ಮ ಗುರಿ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯ ಹೇಳಬೇಕು. ಏನಂತ ಅಂದರೆ, ನಾವೆಲ್ಲೆಲ್ಲ ಹುಟ್ಟಿರೋದು ಖುಷಿಯಾಗಿರೋದಕ್ಕೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಇಷ್ಟಪಟ್ಟಂತೆ ಬದುಕೋದಕ್ಕಷ್ಟೇ ನಾವಿಲ್ಲಿರೋದು. ಏನೋ ಒಂದು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿರ್ತೀರ, ಅದಕ್ಕೆ ಈ ಜನ್ಮದಲ್ಲಿ ತೊಗೊಂಬಂದಿರ್ತೀರ. ಅದೆಲ್ಲ ನನಗೆ ಟೂ ಲಿಮಿಟಿಂಗ್ ಅನಿಸುತ್ತೆ. ಬಿಕಾಸ್ ಪ್ರತಿಯೊಬ್ಬರು ಇಲ್ಲಿ ಹುಟ್ಟೋದು ಒಂದು ಪರ್ಪಸ್. ಆ ಪರ್ಪಸ್ ಏನಂತ ಅಂದರೆ, ನಿಮ್ಮ ಒಳಗಡೆ ಒಂದು ಆಸೆ ಇದೆ, ಕನಸಿದೆ, ಅದನ್ನು ಸತ್ಯ ಮಾಡ್ಕೊಳೋದಕ್ಕೆ ನೀವು ಹುಟ್ಟಿರ್ತೀರ. ಆ್ಯಂಡ್ ನೀವು ಚೂಸ್ ಮಾಡ್ತೀರಾ, ನಾನು ಕಷ್ಟಪಡ್ಕೊಂಡು ಅಳ್ಕೊಂಡು ಲೈಕ್ ಯಾವಾಗಲೂ ಕಷ್ಟಗಳನ್ನ ತಗೊಂಡು ನಾನು ಬದುಕಬೇಕಾ, ಅಥವಾ ಇದೆಲ್ಲದರಿಂದ ಆಚೆ ಬಂದು ಬರೀ ಸುಖನ ಮಾತ್ರ ಅನುಭವಿಸ್ಕೊಂಡು ಬದುಕಬೇಕಾ ಅನ್ನೋದು ನೀವು ನಿರ್ಧಾರ ಮಾಡ್ತೀರಾ. ಯಾಕೆ ಅಂತ ಅಂದರೆ, ಎಲ್ಲರೂ ನಾವು ಹೇಳಿರೋದನ್ನ ಕೇಳಿರ್ತೀವಲ್ವ. ಈ ಜಗತ್ತಿಗೆ ಬಂದ ಮೇಲೆ ಕಷ್ಟ ಅನ್ನೋದು ಆಲ್ರೆಡಿ ಬರ್ದಿಟ್ಟಿರೋದು. ಭೂಮಿ ಮೇಲಿರೋ ಪ್ರತಿ ಒಂದು ಜೀವನೂ ಕೂಡ ಕಷ್ಟಪಟ್ಟೆ ಬದುಕ್ತಿರುತ್ತೆ, ದುಃಖದಿಂದನೇ ಬದುಕ್ತಿರುತ್ತೆ ಅನ್ನೋ ಮಾತುಗಳನ್ನ ನೀವು ಯಾರೋ ಮನೇಲಿ ದೊಡ್ಡೋರು ಹೇಳೋದು, ಪ್ರತಿಯೊಬ್ಬರು ಹೇಳೋದನ್ನ ಕೇಳ್ಕೊಂಡು ಬಂದಿರ್ತೀರ. ಬಟ್ ನಾನು ಹೇಳ್ತೀನಿ ಅಲ್ಲ, ಇದು ಒಂದು ಬಿಗ್ಗೆಸ್ಟ್ ಲಿಮಿಟಿಂಗ್ ಬಿಲೀಫ್ ಅಂತ ಹೇಳ್ಬೋದು. ಬಿಕಾಸ್ ನಾವೆಲ್ಲ ಹುಟ್ಟಿರೋದೇ ಖುಷಿಯಾಗಿರೋದಕ್ಕೆ. ನಾವು ಈ ಭೂಮಿ ಅಂದರೆ ಕಷ್ಟ ಅಲ್ಲ, ಈ ಭೂಮಿಯಲ್ಲಿ ಎಲ್ಲರೂ ಬರೋದು ಲೈಕ್ ಇದೊಂದು ಭ್ರಮೆ ಆಯಿತಾ. ಈ ಭ್ರಮೆಯಲ್ಲಿ ನೀವು ಹೆಂಗೆ ಇರೋಕ್ಕೆ ಇಷ್ಟಪಡ್ತೀರಾ ಆ ರೀತಿ ಇರಿ. ಅವನಸೆ ಇದು ನೀವೇನು ನೋಡ್ತಿದ್ದೀರಾ, ಇದು ಒಂದು ಮಾಯೆ ಅಷ್ಟೇ. ಈ ಮಾಯೆಯಲ್ಲಿ ದುಃಖ ಪಡಬೇಕಂತೇನಿಲ್ಲ, ಅದು ನೀವು ಚೂಸ್ ಮಾಡೋದು. ಎಸ್, ನನ್ನ ಲೈಫ್ ಕಷ್ಟದಲ್ಲೇ ಇರಬೇಕು, ನಾನು ಯಾವಾಗಲೂ ಅಳ್ಕೊತ ಬೇಜಾರಲ್ಲೇ ಇರಬೇಕು, ನಾನು ಯಾವಾಗಲೂ ಕಷ್ಟಗಳನ್ನೇ ತರ್ಸ್ಕೊಬೇಕು ನನ್ನ ಬದುಕಿಗೆ ಅಂತ, ನನ್ನ ಜೀವನಕ್ಕೆ ಅಂತ ನೀವು ಅಂದ್ಕೊಂಡು ಬದುಕಿದ್ರೆ ಅಫ್ಕೋರ್ಸ್ ಕಷ್ಟಗಳು ಹಾಗೆ ಬರ್ತಾ ಹೋಗುತ್ತೆ. ಬಟ್ ಇಲ್ಲ, ಬಿಕಾಸ್ ನಾನು ನಂಬ್ತೀನಪ್ಪ, ಪ್ರತಿ ಒಂದು ಜೀವಿನೂ, ಇಲ್ಲಿರೋ ಪ್ರತಿ ಒಂದು ಜೀವಿನೂ ಕೂಡ ನಿಜವಾಗ್ಲೂ ಮನಸಾರೆ ಖುಷಿಯಾಗಿ ಅವ್ರಿಗೆ ಇಷ್ಟ ಬಂದ ಥರ ಲೈಫ್ನ ಲೀಡ್ ಮಾಡೋಕ್ಕೆ ಅರ್ಹತೆಯೂ ಪ್ರತಿ ಜೀವಿಗಳಿಗೂ ಅರ್ಹತೆ ಇದೆ, ಅಧಿಕಾರ ಇದೆ. ಬಿಕಾಸ್ ನಾವೆಲ್ಲ ಇಲ್ಲಿ ಬಂದಿರೋದು ಖುಷಿಯಾಗಿರೋಕ್ಕೆ. ಆ್ಯಂಡ್ ಖುಷಿಯಾಗಿರ್ಬೋದು ಕೂಡ. ಲೈಫ್ ಸಖತ್ ಈಸಿ. ಯಾರು ಹೇಳಿದ್ದು ಲೈಫ್ ಕಷ್ಟ, ನೀನು ಲೈಫಲ್ಲಿ ಕಷ್ಟಪಡದೆ ಸುಖ ಇರೋಲ್ಲ? ಹೂ ಸ್ಯಾಡ್ ದಟ್? ಲೈಕ್ ಸೀರಿಯಸ್ಲಿ ಲೈಫಲ್ಲಿ ಕಷ್ಟ ಅನುಭವಿಸ್ಬೇಕು? ಸೀರಿಯಸ್ಲಿ ಅಂದ್ಕೊಂಡಷ್ಟು ಈಸಿ ಅಲ್ಲ ಲೈಫ್? ಸೀರಿಯಸ್ಲಿ ಇದೆಲ್ಲ ನಿಜ ಅನ್ಸುತ್ತಾ ನಿಮಗೆ? ನನಗಂತೂ ನಿಜ ಅನಿಸಲ್ಲ. ನಾನು ಮೊದಲನೇ ಸತಿ ನಾನು ಫಸ್ಟ್ ಕಲ್ತಿದ್ದ ಪಾಠ ಏನಂದರೆ, ಯಾವಾಗಲೂ ಬಿ ಲಿಮಿಟ್ಲೆಸ್ ಅಂತ. ಅಂದರೆ ಯಾವಾಗಲೂ ಒಂದು ಮಿತಿಯಲ್ಲೇ ಇರಬೇಡ, ನೀನೇ ಒಂದು ಸರ್ಕಲ್ ಹಾಕ್ಕೊಂಡು ಯಾವಾಗಲೂ ಕೂಡ ಇರಬೇಡ. ಬಿಕಾಸ್ ಲೈಫ್ ಅನ್ನೋದು ಲಿಮಿಟ್ಲೆಸ್. ನನಗೆ ಲೈಫ್ ಮೇಲೆ ಲೈಕ್ ಜೀವನದ ಮೇಲೆ ಒಂದಿಷ್ಟು ನಂಬಿಕೆಗಳಂತ ನಮಗೆ ಹುಟ್ಟಿದಾಗಿಂದನೂ ನಮಗೊಂದೊಂದಿಷ್ಟು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಒಂದಿಷ್ಟು ನಂಬಿಕೆಗಳನ್ನ ಇಟ್ಕೊಂಡ್ಬಂದಿರ್ತೀವಿ. ಸೊ ಕಂಪ್ಲೀಟ್ ಹೇಳ್ತೀನಲ್ಲ, ನನಗೆ ಮ್ಯಾನಿಫೆಸ್ಟೇಷನ್ ಎಸ್ಪೆಷಲಿ ಲಾ ಆಫ್ ಅಸಂಪ್ಷನ್ ಗೊತ್ತಾದಾಗಂತೂ ನನಗೆ ಫಸ್ಟ್ ಬಂದಿದ್ದು ಮೈಂಡ್ಸೆಟ್, ನೀನು ಲಿಮಿಟ್ಲೆಸ್, ಯಾವುದಕ್ಕೂ ಲಿಮಿಟ್ ಹಾಕ್ಕೊಂಡು ಬದುಕಬಾರ್ದು ಅನ್ನೋದು ನನಗೆ ಮ್ಯಾನಿಫೆಸ್ಟೇಷನಿಂದ ಅರ್ಥ ಆಯಿತು. ಅಂದರೆ ಲಾ ಆಫ್ ಅಸಂಪ್ಷನಿಂದ. ನಾನಿಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಾನಿಲ್ಲಿ ಜಸ್ಟ್ ಲಾ ಆಫ್ ಅಸಂಪ್ಷನ್ ಬಗ್ಗೆ ಮಾತಾಡ್ತಿರ್ತೀನಿ. ಸೊ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋ ಟರ್ಮ್ ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ಈ ವಿಡಿಯೋದಲ್ಲಿ ಪ್ಲೀಸ್ ಲಾ ಆಫ್ ಅಸಂಪ್ಷನ್ ಅಂತ ಅಂದ್ಕೊಳ್ಳಿ, ಓಕೆನಾ? ಆ್ಯಂಡ್ ಮತ್ತು ಇನ್ನೂ ಒಂದು ನಾನು ಏನು ಕಲ್ತಿದ್ದು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅಂತ ಅಂದರೆ, ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ನನ್ನ ಲೈಫ್ ಅಂದರೆ ಇದಕ್ಕಿಂತ ಮುಂಚೆ ನನ್ನ ಲೈಫ್ ಹೇಗಿರ್ತಿತ್ತಂತ ಅಂದರೆ, ನಿಮ್ಗೆ ಗೊತ್ತಾ, ನಾನು ಇಷ್ಟು ಪಾಸಿಟಿವ್ ಹುಡುಗಿನೇ ಅಲ್ಲ. ಯಾವಾಗಲೂ ಕೂಡ ಹಾಗೆ ನನ್ನ ಜೊತೆ ಮಾತಾಡ್ಕೊಳೋದು, ನಾನು ಸಣ್ಣವಳಿದ್ದಾಗಿಂದನೂ ನನ್ನ ಜೊತೆ ಮಾತಾಡ್ಕೊಳೋದು ನನಗೆ ತುಂಬ ಅಭ್ಯಾಸ. ಯಾವಾಗಲೂ ನನ್ನ ಜೊತೆ ನಾನು ಮಾತಾಡ್ತಿದ್ದೆ. ಆದರೆ ನನ್ನ ಮಾತು ಹೇಗಿರ್ತಿತ್ತಂದರೆ, ನಾನು ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಮಾತಾಡ್ತೋಳೆ ಅಲ್ಲ. ಗೊತ್ತಾ, ಲೈಫ್ ಅಂದರೆ ಹ್ಯಾಪಿನೆಸ್ ಅಲ್ಲ. ಹ್ಯಾಪಿನೆಸ್ ಅನ್ನೋದು ಜಸ್ಟ್ ಡ್ರೀಮ್ ಅಷ್ಟೇ. ಯಾರೋ ಒಂದಿಷ್ಟು
ಪುಣ್ಯ ಮಾಡಿರೋರು ಖುಷಿಯಾಗಿರ್ತಾರೆ. ನನ್ನ ಲೈಫ್ ಅಷ್ಟು ಖುಷಿಯಾಗಿರಲ್ಲ. ನಾನು ಯಾವಾಗ ನೋಡಿದ್ರು ಕಷ್ಟನೇ ಅನುಭವಿಸೋದು. ನಾನು ಎಷ್ಟು ನೆಗೆಟಿವ್ ಆಗಿದ್ದೆ ಅಂದರೆ ಸೀರಿಯಸ್ಲಿ ನನ್ನ ಥಾಟ್ಸ್ ಹೇಗಿರ್ತಿದೆ ಅಂದರೆ, ಅಪ್ಪ ಸಾಯೋಕ್ಕೊಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅನ್ನೋ ಥರ ಇರ್ತಿತ್ತು. ಪ್ರತಿ ಸತಿನೂ ಹೆಂಗಾದರೂ ಮಾಡಿ ಅಪ್ಪ ಸತ್ತೋಗ್ಬಿಡ್ಬೇಕು. ಲೈಕ್ ಕೆಲವರು ದೇವ್ರ ಹತ್ರ ಏನು ಬೇಡ್ಕೊತಿದ್ರು ಎಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಅಷ್ಟು ಬೇಡ್ಕೊತಿದ್ದೆ. ಬಿಕಾಸ್ ಲೈಫ್ ಅಷ್ಟು ಕಷ್ಟ ಆಗಿಬಿಟ್ಟಿತ್ತು ನನಗೆ. ಅಫ್ಕೋರ್ಸ್ ಎಲ್ಲರೂ ಕಷ್ಟನ ಲೈಫಲ್ಲಿ ಅನುಭವಿಸೇ ಇರ್ತೀರಾ. ಅಫ್ಕೋರ್ಸ್ ಅದೆಲ್ಲ ಸಾಕಾಗ್ಬಿಟ್ಟೆ ನಾನು ಅನ್ಕೊತೀನಿ ಮ್ಯಾನಿಫೆಸ್ಟೇಷನ್ಗೆ ಬಂದಿರ್ತೀರಾ ಅಂತ. ಬಟ್ ರಿಯಲಿ ಹೇಳ್ತೀನಿ, ನನ್ನ ಲೈಫ್ ನನಗೆ ಇಲ್ಲಿ ಹಳೆ ಸ್ಟೋರಿನ, ನನ್ನ ಹಳೆ ಕಥೆನ ರಿಪೀಟ್ ಮಾಡಿ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಲಿಟ್ರಲಿ ನನ್ನ ಲೈಫ್ ಮುಂಚೆ ಹೇಗಿತ್ತು ಅದು ಕಂಪ್ಲೀಟ್ ಅಪೋಸಿಟ್ ಈಗ ನನ್ನ ಲೈಫ್ ಇದೆ. ನಾನು ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದು ಹುಡುಗಿ ಅಂತ ಅಂದರೆ, ಸೀರಿಯಸ್ಲಿ ಹೇಳ್ತೀನಲ್ಲ, ನನಗೆ ತುಂಬ ಇನ್ಸೆಕ್ಯೂರ್ಡ್ ಫೀಲ್ ಇತ್ತು. ಇವತ್ತೇನು ನೋಡ್ತಿದ್ದೀರಲ್ಲ, ಇವತ್ತು ನಾನು ಸೆಕ್ಯೂರ್ಡ್. ಇವತ್ತು ನಾನು ನೆನೆಸ್ಕೊಂಡ್ರೆ ಓಕೆ ನನಗೆ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ನನ್ನನ್ನು ನಾನು ನೆನೆಸ್ಕೊಂಡ್ರೆ ಓಕೆ ನಾನು ಚೆನ್ನಾಗಿದ್ದೀನಿ. ನನಗೆ ಬರೀ ನನ್ನ ಬಗ್ಗೆ ಇವಾಗ ಬರೀ ಪಾಸಿಟಿವ್ ಥಾಟ್ಸ್ ಅಷ್ಟೇ ಬರೋದು. ಬಟ್ ಆಗ ಕಂಪ್ಲೀಟ್ ಅಪೋಸಿಟ್ ಆಗಿ ಯೋಚನೆ ಮಾಡ್ತಿದ್ದೋಳು ನಾನು. ಬಟ್ ಇವತ್ತು ಈ ರೀತಿ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ ಮ್ಯಾನಿಫೆಸ್ಟೇಷನ್ ಅಂತಾನೆ, ಅಂದರೆ ಲಾ ಆಫ್ ಅಸಂಪ್ಷನ್ ರೀಸನ್. ಬಿಕಾಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿರೋದಕ್ಕೆ ಇವತ್ತು ನನ್ನ ಲೈಫ್ ಇಷ್ಟು ಚೆನ್ನಾಗಿದೆ. ಬಿಕಾಸ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಲೈಫ್. ಹೇಳ್ತೀನಲ್ಲ, ಇವತ್ತು ನನ್ನ ಲೈಫ್ ಹೇಗಿದೆಯೋ ಅದಕ್ಕೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ. ಓಕೆನಾ, ನನ್ನ ಮೈಂಡ್ಸೆಟ್ ಟಾಪ್. ಏನೋ ಒಂದಿಷ್ಟು ಸರಿ ಇಲ್ಲ ಅಂತಂದ್ರು ಐ ನೋ ಇವತ್ತು ನಾನು ಸರಿ ಮಾಡ್ಕೊಬೋದು. ಏನೂ ಸರಿ ಇಲ್ಲ ಅಂದ್ರೂ ನಾನು ಸರಿ ಮಾಡ್ಕೊಬೋದು. ಬಿಕಾಸ್ ಲೈಫ್ ನನ್ನ ಕಂಟ್ರೋಲಲ್ಲಿದೆ. ಯಾಕೆಂದರೆ ನನ್ನ ಯೋಚನೆನೇ ಸತ್ಯ ಆಗ್ಬೋದು. ನನ್ನ ಥಾಟ್ಸ್ನ ನಾನು ಚೇಂಜ್ ಮಾಡಿದ್ರೆ ಖಂಡಿತ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ನನಗಿದೆ. ಓಕೆನಾ, ಲೈಕ್ ನಾನು ಎಷ್ಟು ಅಪೋಸಿಟ್ ಆಗಿದ್ನೋ ಇವತ್ತು ಅಷ್ಟು ಲೈಕ್ ಇವತ್ತಿಗಿರೋದಕ್ಕಿಂತ ತುಂಬ ಅಪೋಸಿಟ್ ನಾನಿದ್ದೆ. ಈ ರೀತಿ ಮೈಂಡ್ಸೆಟಲ್ಲಿ ನಾನು ಇರಲಿಲ್ಲ. ಓಕೆನಾ, ಒಂದು ಸತಿ ಆ ಫೇಸ್ ನನಗೆ ಓಕೆ ಎನ್ ಆಫ್. ಯಾಕೆ ಇಷ್ಟು ಕಷ್ಟಪಡ್ಕೊಂಡು ಬದುಕಬೇಕು ಲೈಫಲ್ಲಿ? ಯಾಕೆ ಈ ರೀತಿ ಬದುಕಬೇಕು? ಯಾಕೆ ಯಾವಾಗಲೂ ನಿಮಗೆ ಗೊತ್ತಾ? ಬಿಕಾಸ್ ನಾನು ತುಂಬ ಎಕ್ಸ್ಪ್ರೆಸಿವ್ ಅಲ್ಲ, ಲಿಟ್ರಲಿ ನಾನು ತುಂಬ ಇಂಟ್ರೋವರ್ಟ್. ಆಯಿತಾ, ನನಗೆ ತುಂಬ ಹತ್ತಿರ ಅನ್ಸೋರ ಜೊತೆ ಅಷ್ಟೇ ನಾನು ಜಾಸ್ತಿ ಮಾತಾಡೋದು, ಜಾಸ್ತಿ ವಿಷಯಗಳನ್ನ ಶೇರ್ ಮಾಡೋದು. ಎಲ್ಲರ ಹತ್ರನೂ ಹೋಗಿ ಎಲ್ಲ ವಿಷಯನ ಹೇಳ್ಕೊಂಡು ಅಭ್ಯಾಸ ಇಲ್ಲ. ಈವನ್ ನನ್ನ ಸಕ್ಸಸ್ ಸ್ಟೋರಿ ಕೂಡ ಶೇರ್ ಮಾಡೋದು ರೇರ್. ಓಕೆ, ಯಾಕೆ ಅಂದರೆ ಬಿಕಾಸ್ ನಾನು ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ. ಆದರೂ ನಾನು ಶೇರ್ ಮಾಡ್ತೀನಿ ಬಿಕಾಸ್ ಒಬ್ರೊಬ್ರಿಗೆ ಮೋಟಿವೇಶನ್ ಆಗಲಿ ಅಂತ. ನನಗೆ ಎಲ್ಲನೂ ಹೇಳ್ಕೊಬೇಕಂತ ಅನಿಸಲ್ಲ. ಆದರೂ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಈ ಸ್ಟೋರಿ ನಿಮ್ಗೆ ಇನ್ಸ್ಪೈರ್ ಆಗಲಿ, ಇದನ್ನು ನೋಡಿ ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಿಜ ಹೇಳ್ತೀನಲ್ಲ, ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾಗೋಕ್ಕಿಂತ ಮುಂಚೆ ಡೈಲಿ ಅಳ್ತಿದ್ದೆ ನಾನು. ಡೈಲಿ ಲೈಕ್ ಹೇಳೋದು ಅಳ್ಕೊಂಡು ಹೇಳೋದು, ರಾತ್ರಿ ಮಲಗೋದು ಅಳ್ಕೊಂಡು ಮಲಗೋದು, ಡೈಲಿ ಬರೀ ಅಳೋದು ನನ್ನ ಹ್ಯಾಬಿಟ್ ಆಗಿಬಿಡ್ತಿದ್ದು. ಎಷ್ಟು ಸತಿ ಅಳ್ತಿದ್ದೆ, ದಿನಕ್ಕೆ ಎಷ್ಟು ಸತಿ ಅಳ್ತಿದ್ದೆ ನಂಗೆ ನೆನಪಿಲ್ಲ. ಯಾಕೆಂದರೆ ಅಷ್ಟು ಡಿಪ್ರೆಷನಲ್ಲಿ ಇದ್ದೋಳು ನಾನು. ಓಕೆನಾ, ಬಟ್ ಯಾವಾಗ ನನಗೆ ಮ್ಯಾನಿಫೆಸ್ಟೇಷನ್ ಗೊತ್ತಾಯಿತು, ಓಕೆ ಎನಾಫ್ ಇಸ್ ಎನಾಫ್. ನನ್ನ ಲೈಫಲ್ಲಿ ನನ್ನ ಕೈಯಲ್ಲಿ ಇನ್ನಾಗಲ್ಲ. ನಾನು ಯಾವಾಗಲೂ ಸಫರ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಯಾಕೆ ಇಷ್ಟು ನೆಗೆಟಿವ್ ಆಗಿರಬೇಕು? ನಾನು ಯಾಕೆ ಇಷ್ಟು ಅಳ್ಕೊಂಡಿರ್ಬೇಕು? ನಾನು ಏನಕ್ಕೆ ಇಷ್ಟು ಡಿಸರ್ವ್ ಮಾಡ್ತೀನಿ? ಯಾಕೆ ಸೀರಿಯಸ್ಲಿ ಹೇಳ್ತೀನಲ್ಲ, ನನ್ನ ಮನಸ್ಸಿಂದ ಎಲ್ರಿಗೂ ತುಂಬ ಒಳ್ಳೇದನ್ನ ಬಯಸೋದು. ನಾನು ಯಾಕೆ ಇಷ್ಟು ಕಷ್ಟಪಡಬೇಕು? ಲಿಟ್ರಲಿ ನಾನು ಯಾರಿಗೂ ಏನೂ ಮಾಡಿಲ್ಲ. ಲೈಕ್ ಲಿಟ್ರಲಿ ಮನಸ್ಸಿಂದ ಯಾರಿಗೂ ಕೆಟ್ಟದ್ದು ವಿಶ್ ಮಾಡಿಲ್ಲ. ಯಾರ ಲೈಫಿಗೂ ನಾನು ತೊಂದರೆ ಕೊಟ್ಟಿಲ್ಲ. ನಾನು ಯಾಕೆ ಇಷ್ಟು ಲೈಕ್ ಅಳ್ಬೇಕು, ಬೇಜಾರಲ್ಲಿರಬೇಕು? ನಾನು ಯಾಕೆ ಇಷ್ಟೊಂದು ಲೈಕ್ ನನ್ನ ಲೈಫ್ ಇಷ್ಟು ಕಷ್ಟ ಮಾಡ್ಕೊಬೇಕು? ಎನಾಫ್ ಇಸ್ ಎನಾಫ್. ನನ್ನನ್ನು ನಾನು ಹೊರಗಡೆ ತರ್ತೀನಿ. ನಾನು ಹೆಂಗೆ ಬದುಕಬೇಕೋ ಹಂಗೆ ಬದುಕಬೇಕು. ನಾನು ಖುಷಿಯಾಗಿರಬೇಕು, ನಾನು ಚೆನ್ನಾಗಿರಬೇಕು. ಆ್ಯಂಡ್ ನನಗೆ ಗೊತ್ತಿಲ್ಲ ನನಗೆ ಹೆಂಗೆ ಲಾ ಆಫ್ ಅಸಂಪ್ಷನ್ ಗೊತ್ತಾಯಿತು, ಹೆಂಗೆ ನಾನು ಇಲ್ಲಿಗೆ ಬಂದೆ. ಸೀರಿಯಸ್ಲಿ ಹೇಳ್ತೀನಲ್ಲ, ಎಷ್ಟೋ ಜನಕ್ಕೆ ಲಾ ಆಫ್ ಅಸಂಪ್ಷನ್ ಗೊತ್ತಿಲ್ಲ ಆ್ಯಂಡ್ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನಾನು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು? ಅಫ್ಕೋರ್ಸ್ ನಾನು ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡ್ತಿದ್ದೆ ಬಿಕಾಸ್ ನನಗೇನು ಅನಿಸ್ತಿತ್ತು ಅಂದರೆ ಕನ್ನಡದಲ್ಲಿ ಶೇರ್ ಮಾಡಿದ್ರೆ ಎಲ್ಲರಿಗೂ ಒಂಥರ, ಬಿಕಾಸ್ ಯಾರು ಕೂಡ ಕನ್ನಡದಲ್ಲಿ ಲಾ ಆಫ್ ಅಸಂಪ್ಷನ್ ಚಾನಲ್ ಇರೋದು ನಾನು ನೋಡಿರಲಿಲ್ಲ, ಎಕ್ಸ್ಪ್ಲೇನ್ ಮಾಡೋದನ್ನು ನೋಡಿರಲಿಲ್ಲ. ನನಗೊಂದು ಫೀಲಿಂಗ್ ಏನಂತಂದರೆ ನನ್ನ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂಬಿಟ್ರೆ ಎಲ್ಲರೂ ಏನು ಅನ್ಕೊತಾರೆ, ಯಾವ ರೀತಿ ನೋಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಅದಾದಮೇಲೆ ಓಕೆ
ಇಂಗ್ಲೀಷಲ್ಲಂತೂ ತುಂಬ ವಿಡಿಯೋಸ್ ಇದೆ, ಇಂಗ್ಲೀಷ್ ಬರೋರೆಲ್ಲ ನೋಡ್ಕೊತಾರೆ. ಬಟ್ ನಮ್ಮ ಭಾಷೆ ಬರೋರಿಗೆ ಯಾರು ಹೇಳ್ತಾರೆ ಓಕೆ ಈ ಥರ ಒಂದು ಲಾ ಇದೆ, ಓಕೆ ಇಂಗ್ಲೀಷ್ ಗೊತ್ತಿಲ್ಲದವರಿಗೆ, ಬರೀ ನಮ್ಮ ಭಾಷೆ ಬರೋರಿಗೆ ಯಾರು ಹೇಳ್ತಾರೆ, ಯಾರು ಲಾ ಆಫ್ ಅಸಂಪ್ಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ? ಆ ಒಂದು ವಿಷಯಕ್ಕಷ್ಟೇ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಆ್ಯಂಡ್ ನನಗೆ ಅನಿಸೋ ವಿಷಯಗಳನ್ನ ನಾನು ಶೇರ್ ಮಾಡೋದಕ್ಕೆ ಚಾನಲ್ ಓಪನ್ ಮಾಡಿದ್ದು. ಆ್ಯಂಡ್ ಲಿಟ್ರಲಿ ಹೇಳ್ತೀನಲ್ಲ, ಲಾ ಆಫ್ ಅಸಂಪ್ಷನ್ ನಿಮ್ಮ ಲೈಫ್ನ ತುಂಬ ಚೇಂಜ್ ಮಾಡುತ್ತೆ, ತುಂಬ ಬದಲಾಯಿಸುತ್ತೆ. ಯಾಕೆಂದರೆ ಒಂದು ಥಿಂಗ್ ಏನಕ್ಕೆ ನೀವು ಅಷ್ಟು ಚೇಂಜ್ ಆಗ್ತೀರಾ ಅಂತ ಅಂದರೆ, ನೀವು ಒಂದು ಕಟ್ಪಾಡಲ್ಲಿ ಬದುಕ್ತಿರ್ತೀರ, ಒಂದು ಮಿತಿಯಲ್ಲಿ, ಒಂದು ಲಿಮಿಟಲ್ಲಿ ಬದುಕ್ತಿರ್ತೀರ. ಅದೆಲ್ಲದರಿಂದ ನೀವು ಆಚೆ ಬರ್ತೀರಾ. ಆ್ಯಂಡ್ ನಿಜ ಹೇಳ್ತೀನಲ್ಲ, ಎಷ್ಟೋ ವಿಷಯ ನನಗೆ ನಾರ್ಮಲ್ ಆಗಿ ಇದ್ದಾಗ ಅರ್ಥ ಆಗದೆ ಇರೋದು ನನಗೆ ಲಾ ಆಫ್ ಅಸಂಪ್ಷನಿಗೆ ಬಂದಮೇಲೆ ಅರ್ಥ ಆಗಿದೆ. ಅಂದರೆ ಒಂದು ಸತಿ ನಿಮ್ಮ ಮನಸ್ಸಿನ ಶಕ್ತಿನ ನೀವು ತಿಳ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆಲ್ಲ ತಿಳಿದು ಹೋಗ್ಬಿಡುತ್ತೆ. ಅಂದರೆ ಎಷ್ಟೋ ನೋಡಿ, ಒಂದು ಬಸವಣ್ಣವ್ರ ಆಗಿರ್ಬೋದು, ಅಥವಾ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಆದಿಶಂಕರಾಚಾರ್ಯ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಗೆ ಇದುವರೆಗೂ ನಮ್ಗೆ ಲಾ ಆಫ್ ಅಸಂಪ್ಷನ್ನೇ ಟೀಚ್ ಮಾಡಿದ್ದಾರೆ. ಬೇಕಿದ್ರೆ ನೀವು ಅವ್ರ ಬಗ್ಗೆ ಓದ್ ನೋಡಿ, ಅವ್ರ ರಿಲೇಟೆಡ್ ಏನೋ ಒಂದು ಲಾ ಆಫ್ ಅಸಂಪ್ಷನ್ ಬಗ್ಗೆ ಹೇಳಿದ್ದಾರೆ. ಅದರಲ್ಲೂ ಎಕ್ಸ್ಪೆಷಲಿ ಆದಿಶಂಕರಾಚಾರ್ಯ ಅವರಂತೂ ಪೂರ್ತಿಯಾಗಿ ಲೈಫ್ ಅಂದರೆ ಏನು ಅನ್ನೋದು ಎಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದರೆ ಅದನ್ನು ಅವ್ರು ಹೇಳಿದ್ದು ಒಂದು ವಿಷಯಗಳನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಯಾರಿಗೂ ಇದುವರೆಗೂ ಆಗಿಲ್ಲ. ಆ್ಯಂಡ್ ಅವರಷ್ಟೇ ಅಂತ ಅಲ್ಲ, ಈವನ್ ನಮ್ಮ ಗ್ರಂಥಗಳಿದೆಯಲ್ಲ, ಪುರಾಣಗಳಿದೆಯಲ್ಲ, ಅವೆಲ್ಲನೂ ಕೂಡ ನಮಗೆ ನಮ್ಮ ಮನಸ್ಸಿನ ಶಕ್ತಿಗಳನ್ನೇ ಹೇಳ್ಕೊಂಬಂದಿರೋದು. ಒಬ್ಬ ಮನುಷ್ಯನಿಗೆ ಎಷ್ಟು ಪವರ್ ಇದೆ, ಅವ್ನ ಮನ್ಸು ಮಾಡಿದ್ರೆ ಏನ ಬೇಕಿದ್ರು ಸಾಧಿಸ್ಬೋದು ಅನ್ನೋದನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂಬಂದಿದ್ದಾರೆ. ಆ್ಯಂಡ್ ಈ ವಿಷಯನ ನಾನು ನಿಜ ಹೇಳ್ತೀನಲ್ಲ, ನಾನು ಪುರಾಣ ಓದಿದ್ದೀನಿ, ಇದು ವೇದಾಸ್ ಓದಿದ್ದೀನಿ. ಆದರೆ ನನಗೆ ಯಾವತ್ತೂ ಕೂಡ ಅರ್ಥ ಆಗಿರೋ ವಿಷಯ ಲಾ ಆಫ್ ಅಸಂಪ್ಷನಿಗೆ ಬಂದಮೇಲೆ ಅರ್ಥ ಆಗಿದೆ. ಅಂದರೆ ಅಷ್ಟು ವೇದಾಸ್ ಕುತ್ಕೊಂಡು ಅರ್ಥ ಆಗ್ಲಿದ್ದ ವಿಷಯ ಒಂದು ಸತಿ ನನಗೆ ಮೈಂಡ್ ಪವರ್ ಬಗ್ಗೆ ಗೊತ್ತಾದಾಗ ಅರ್ಥ ಆಗಿದೆ. ಡೋಂಟ್ ಥಿಂಕ್ ನಾನು ಅದನ್ನು ಕಂಪೇರ್ ಮಾಡ್ತಿದ್ದೀನಿ ಅಂತ. ಬಟ್ ಎಲ್ಲೇ ಹೋಗಿ ಎಲ್ಲಾದ್ರದ್ದು ಸಾರಾಂಶ ಒಂದೇ. ಅದೇನಂತ ಅಂದರೆ, ನಿಮ್ಮ ಮನಸ್ಸಿನ ಶಕ್ತಿ ಇದೆಯಲ್ಲ, ಅದು ಅದ್ಭುತ. ನಿಮ್ಮ ಮನಸ್ಸಿಂದ ನೀವು ಏನು ಬೇಕಿದ್ರೂ ಕ್ರಿಯೇಟ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು, ನೀವು ಅವಾಗೆಲ್ಲ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಪುರಾಣಗಳಲ್ಲೆಲ್ಲ ನೋಡಿದ್ರೆ ನಮಗೆ ರೆಫರೆನ್ಸ್ ಸಿಗುತ್ತೆ. ಏನಂದರೆ, ಈ ಜಗತ್ತು ಅನ್ನೋದು ಒಂದು ಮಾಯೆ ಅಂತೂ ನೀವು ಕೇಳಿರ್ತೀರ. ಈ ವರ್ಡ್ನಂತೂ ನೀವು ಕೇಳಿರ್ತೀರ. ಲಾ ಆಫ್ ಅಸಂಪ್ಷನಿಗೆ ಬನ್ನಿ, ಈ 3D ಇಸ್ ಇಲ್ಯೂಷನ್ ಅಂತ ಹೇಳ್ತಾರೆ. ಇಲ್ಲೇನು ನಡೆಯುತ್ತಲ್ಲ ಅದೆಲ್ಲ ಜಸ್ಟ್ ಇಲ್ಯೂಷನ್. ನಿಜ ಯಾವುದು, ನೀವು ಥಿಂಕ್ ಮಾಡೋದು ಮಾತ್ರ ನಿಜ ಅಂತ ಹೇಳ್ತಾರೆ. ಇದನ್ನ ನೀವು ಬಿಕಾಸ್ ನಿಮಗೆ ಲಾ ಆಫ್ ಅಸಂಪ್ಷನ್ ತಿಳ್ಕೊಂಡಾದ್ಮೇಲೆ ಒಂದು ಸತಿ ನಿಮ್ಮ ಗ್ರಂಥ ಪುರಾಣಗಳನ್ನ ಎಲ್ಲ ಓದಿ ನೋಡಿ, ಅದಕ್ಕೂ ಕಂಪೇರ್ ಮಾಡಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಹೇಳಿದ್ನಲ್ಲ, ಎಷ್ಟೋ ಒಂದು ಥಿಂಗ್ಸ್ ನಾರ್ಮಲ್ ಆಗಿ ಅರ್ಥ ಆಗದಿರೋದು ನನಗೆ ಲಾ ಆಫ್ ಅಸಂಪ್ಷನ್ ಬಂದಾದ್ಮೇಲೆ ಅರ್ಥ ಆಗಿದೆ. ಎಲ್ಲರೂ ಕೂಡ ಮಾತಾಡಿರೋದು ನಮ್ಮ ಮನಸ್ಸಿನ ಶಕ್ತಿ ಬಗ್ಗೆನೆ. ಅದಕ್ಕೆ ಎಷ್ಟು ಪವರ್ ಇದೆ, ಮನ್ಸು ಮಾಡಿದ್ರೆ ನಾವು ಏನು ಬೇಕಿದ್ರು ಮಾಡ್ಬೋದು ಅನ್ನೋದನ್ನ ಎಲ್ಲರೂ ಹೇಳ್ಕೊಂಡ್ ಬಂದಿದ್ದಾರೆ. ಆದರೆ ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾವು ಅದನ್ನ ಬೇರೆ ಬೇರೆ ರೀತಿ ತಗೊಳ್ತಾ ಹೋಗಿದ್ದೀವಿ ಅಷ್ಟೇ. ಆದರೆ ಎಲ್ಲರೂ ಹೇಳಿರೋದು ಒಂದೇ, ಎಲ್ಲಾದ್ರೂ ಸಾರಾಂಶನೂ ಒಂದೇ. ಆ್ಯಂಡ್ ಥರ್ಡ್ ಥಿಂಗ್ ನಾನು ಏನು ಕಲ್ತಿರೋದಂದರೆ, ಯಾವ ದೇವರು ಕೂಡ ನೋಡಿ, ನೀವು ಬಂದ್ಬಿಟ್ಟು ನನಗೆ ಪೂಜೆ ಮಾಡಿ ಜಪ ತಪ ಮಾಡ್ಕೊಂಡು ಕುತ್ಕೊಳ್ಳಿ, ನನ್ನ ಹೆಸರನ್ನೇ 24 ಗಂಟೆ ಚಾಂಟ್ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಯಾವ ದೇವರು ಕೂಡ ಹೇಳಲ್ಲ. ದೇವ್ರಿಗೆ ಬೇಕಾಗಿರೋದು ನೀವು ಖುಷಿಯಾಗಿರೋದು, ನೀವು ಸಂತೋಷವಾಗಿರೋದು, ನೀವು ನಿಮ್ಮ ಇಷ್ಟ ಬಂದಿದ್ದ ಥರ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗೋದು. ಲೈಕ್ ಯಾರಿಗೂ ಏನೂ ತೊಂದರೆ ಕೊಡದೆ ಎಲ್ರಿಗೂ ಒಳ್ಳೇದನ್ನೇ ಬಯಸ್ಕೊಂಡು, ನಿಮಗೂ ನೀವು ಒಳ್ಳೇದನ್ನೇ ಬಯಸ್ಕೊಂಡು ಲೈಕ್ ಮುಂದುವರ್ಕೊಂಡು ಹೋಗೋದು ಮಾತ್ರ ದೇವ್ರಿಗೆ ಬೇಕಾಗಿರೋದು. ಯಾವ ದೇವರು ಬಂದ್ಬಿಟ್ಟು ನನಗೆ ಜಪ ಮಾಡು, ನನಗೆ ಮಂತ್ರ ಹೇಳು, ನನ್ನ ಹೆಸರು 24 ಗಂಟೆ ಚಾಂಟ್ ಮಾಡ್ಕೊಂಡು ಕುತ್ಕೊ, ನನ್ನ ಧ್ಯಾನದಲ್ಲೇ ಯಾವಾಗಲೂ ಇರುವಂಥ ಯಾವ ದೇವರು ಹೇಳಲ್ಲ. ಬಿಕಾಸ್ ದೇವ್ರು ಯಾರು ಅಂದರೆ ನಿಮ್ಮ ಒಳಗಡೆ ಇರುವಂಥ ಒಂದು ಆತ್ಮ, ನಿಮ್ಮ ಹೈಯರ್ ಸೆಲ್ಫೇ ದೇವರು. ಆ ದೇವ್ರಿಗೆ ಬೇಕಾಗಿರೋದು ಏನಂತ ಅಂದರೆ ನಿಮ್ಮ ಸಂತೋಷ ಮಾತ್ರ. ನಿಮ್ಮ ಸಂತೋಷನೇ ಅವನ ಸಂತೋಷ. ಯಾಕೆ ಅಂದರೆ ಅವನೇ ನಿಮ್ಮ ಒಳಗಡೆ ಇದ್ದಾನೆ. ನೀವು ಇಲ್ಲೇನೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅದನ್ನ ಅವನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾನೆ. ನಾನು ಯಾಕೆ ಎಲ್ಲ ಹೇಳಿದೆ ಅಂತಂದರೆ, ನಾವೆಲ್ಲರೂ ಕೂಡ ಖುಷಿನ ಡಿಸರ್ವ್ ಮಾಡ್ತೀವಿ, ನಾವೆಲ್ಲರೂ ಕೂಡ ನಿಜವಾದ ಪ್ರೀತಿನ ಡಿಸರ್ವ್ ಮಾಡ್ತೀವಿ, ನಾವೆಲ್ಲರೂ ಕೂಡ ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ರೀತಿ ಬದುಕೋಕೆ ಅರ್ಹತೆ, ಅಧಿಕಾರ ಎಲ್ಲಾನು ನಮಗಿದೆ. ಯಾಕೆ ಅಂತ ಅಂದರೆ, ನಮ್ಮ ಒಳಗಡೆ ಇರೋ ದೇವರು
ನಮ್ಮಿಂದ ಅದನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಓಕೆನಾ, ನಿಮ್ಮ ಒಳಗಡೆ ಇರೋ ದೇವರಿಗೆ ಖುಷಿ ಪಡ್ಸೋಕೆ ಇಷ್ಟನಾ, ದುಃಖ ಕೊಡೋಕೆ ಇಷ್ಟನಾ, ನೀವೇ ಡಿಸೈಡ್ ಮಾಡಿ. ನೀವು ಅನ್ಕೊಂತೀರ ಅವ್ರಿಗೆ ಹಿಂಸೆ ಕೊಟ್ಟೆ, ಇವ್ರಿಗೆ ಹಿಂಸೆ ಕೊಟ್ಟೆ, ಅದ್ ಮಾಡಿದೆ, ಇದು ಮಾಡಿದ್ರೆ ತಪ್ಪಾಗುತ್ತೆ, ಇದು ಮಾಡಿದ್ರೆ ತಪ್ಪಾಗುತ್ತೆ ಅಂತ. ನಿಮ್ಗೊಂದು ವಿಷಯ ಹೇಳ್ತೀನಿ, ನಿಮಗೆ ನೀವು ತಪ್ಪು ಮಾಡ್ಕೊತಿದ್ರೆ ಅದಕ್ಕಿಂತ ಬೇರೆ ದೊಡ್ಡ ತಪ್ಪಿಲ್ಲ. ನಿಮಗೆ ನೀವು ಲೈಕ್ ತುಂಬ ಕೆಳಗಡೆ ನೋಡ್ಕೊಳೋದು, ನಿಮಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳೋದು, ನಿಮಗೆ ನೀವು ಬೇಡದಿರೋ ವಿಷಯಗಳನ್ನ ಹೇಳ್ಕೊಳೋದು, ನಿಮಗೆ ಆಗದೇ ಇಲ್ಲ ಏನು, ಇಡೀ ಜಗತ್ತೇ ಎಂಡ್ ಆಗೋಗುತ್ತೆ, ಲೈಕ್ ಲೈಫ್ ಕಷ್ಟ ಅಂತ ಈ ಹೇಳಿರೋ ಲಿಮಿಟ್ಸ್ಗಳನ್ನೇ ನಿಮ್ಮ ಮೇಲೆ ನೀವು ಹಾಕ್ಕೊಂಡು ಹೋಗ್ತಾ ಇದ್ರೆ ಅದು ನಿಮಗೆ ನೀವು ಮಾಡ್ಕೊಳೋಂಥ ದೊಡ್ಡ ಮೋಸ. ಆ್ಯಂಡ್ ನೀವು ಬರೀ ನಿಮಗಷ್ಟೇ ನಾವು ಕೊಟ್ಕೊತಿಲ್ಲ, ನಿಮ್ಮ ಒಳಗಡೆ ಇರುವಂತಹ ಒಂದು ಗಾಡ್ಗೂ ಕೂಡ ನಾವು ಕೊಡ್ತಾ ಇದ್ದೀರಾ. ಬಿಕಾಸ್ ನನಗೆ ಗೊತ್ತಿರಂಗೆ ಶಿವ ಅಂದರೆ ಎಲ್ಲರಲ್ಲೂ ಇರೋವಂಥ ಒಂದು ಆತ್ಮ, ಒಂದು ಇನ್ನರ್ ಸ್ಟ್ರೆಂತ್ ಅಂತಾನೆ ಅನ್ಬೋದು. ಎಲ್ಲರ ಒಳಗಡೆನೂ ಕೂಡ ಶಿವ ಇದ್ದಾನೆ, ಎಲ್ಲರೂ ಒಳಗಡೆ ಕೂಡ ಶಕ್ತಿ ಇದ್ದಾಳೆ. ಸೊ ನೀವು ಎಲ್ಲಿ ತನಕ ನಿಮಗೆ ನೀವು ಕಷ್ಟ ಕೊಟ್ಕೊಂತಿರ್ತೀರೋ ಅಲ್ಲಿ ತನಕ ನಿಮ್ಮ ಒಳಗಡೆ ಇರೋದು ನಿಮ್ಗೆ ಕಷ್ಟ ಅನ್ಭವಿಸ್ತಿರ್ತಾರೆ. ಲಿಟ್ರಲಿ ನಿಮ್ಗೆ ಹಾಗೆ ಅವ್ರಿಗೆಲ್ರಿಗೂ ಕಷ್ಟ ಕೊಡೋದಕ್ಕೆ ಇಷ್ಟನಾ, ನಿಮಗೆ ನೀವು ಕಷ್ಟ ಕೊಟ್ಕೊಳೋದಕ್ಕೆ ಇಷ್ಟನಾ? ದಯವಿಟ್ಟು ಲೈಫ್ ಅಂದರೆ ಬ್ಯೂಟಿಫುಲ್, ಲೈಫ್ ಅಂದರೆ ಪರ್ಫೆಕ್ಟ್, ಲೈಫ್ ನೀವು ಅನ್ಕೊಂಡಂಗೆ ಆಗುತ್ತೆ. ಒಂದು ಸತಿ ನಿಮ್ಮ ಯೋಚನೆನ ಬದಲಾಯಿಸಿದ್ರೆ ಲೈಫ್ ತುಂಬ ಚೆನ್ನಾಗಿದೆ. ಓಕೆನಾ, ಅವರು ಇವರು ಆ ಸ್ಟೋರಿ ಈ ಸ್ಟೋರಿ, ಲೈಫ್ ಹಂಗಂತೆ ಲೈಫ್ ಹಿಂಗಂತೆ, ಯಾವುದೋ ಪಿಕ್ಚರಲ್ಲಿ ಹೇಳಿದ್ರಂತೆ, ಯಾವುದೋ ಮೂವಿಯಲ್ಲಿ ಹೇಳಿದ್ರಂತೆ, ಯಾವುದೋ ಸಾಂಗಲ್ಲಿ ಹೇಳಿದ್ರಂತೆ, ಯಾವುದೋ ಕಥೆಯಲ್ಲಿ ಹೇಳಿದ್ರಂತೆ ಲೈಫ್ ಅಂದರೆ ಹಾಗೆ ಹಿಂಗೆ ಅಂತ. ಜನರಿಗೆ ಲಿಟ್ರಲಿ ಹೇಳ್ತೀನಿ, ಮೈಂಡ್ ಪವರ್ ಗೊತ್ತಿಲ್ಲ. ಗೊತ್ತಿದ್ರೆ ನಿಜವಾಗ್ಲೂ ಯಾರು ಕೂಡ ಬ್ರೇಕಪ್ ಮೂವೀಸ್ ಮಾಡಲ್ಲ, ಎಂಡಿಂಗ್ ಸ್ಯಾಡ್ ಇರೋ ಮೂವೀಸ್ ಮಾಡಲ್ಲ, ಲೈಕ್ ನೆಗೆಟಿವ್ ಇರೋವಂತಹ ಮೂವೀಸ್ ಮಾಡಲ್ಲ, ಮೆನ್ಷನ್ ಮಾಡಲ್ಲ ಪರ್ಟಿಕ್ಯುಲರ್ ಆಗಿ ಇವ್ರ ಸಾಂಗ್ ಇವ್ರ ಆಡಿಯೋಸ್ ಅಂತ. ಬಟ್ ಲೈಫ್ ಬಗ್ಗೆ ಕಂಪೇರ್ ಮಾಡಿ ತುಂಬ ಸಾಂಗ್ಸ್ಗಳು ಬರುತ್ತೆ. ಬಟ್ ಆ ಸಾಂಗ್ಸ್ನ ನೋಡಿ ನೀವು ಎಷ್ಟು ಲಿಮಿಟಿಂಗ್ ಗೊತ್ತಾ? ಅದೇ ಸಾಂಗ್ನ ನನ್ನ ಫೇವ್ರೆಟ್ ಸಾಂಗ್ ಅಂತ ಹಾಕೊಂಡು ಕೇಳೋದು ನೀವು ಎಷ್ಟು ಸತಿ ಕೇಳ್ತೀರಾ? ಎಷ್ಟು ಸತಿ ಕೇಳಿ 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 ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಂಪ್ರೆಸ್ ಆಗಿ ನಿಮ್ಮ ಲೈಫಲ್ಲೂ ಅದೇ ನಡೆದೋಗುತ್ತೆ. ಆ ರೇಂಜಿಗೆ ಸಾಂಗ್ಸ್ ಹಾಕೊಂಡು ಕೇಳ್ತೀರಾ. ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾದಾಗಿಂದ ನಾನಂತೂ ಲಿಟ್ರಲಿ ಹೇಳ್ತೀನಲ್ಲ, ಸಾಂಗ್ಸ್ ಕೇಳೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಕೇಳಿದ್ರು ಕೂಡ ಪಾಸಿಟಿವ್ ಸಾಂಗ್ಸ್ ರೇರ್ ಆಯ್ತಾ. ಮುಂಚೆ ಎಷ್ಟು ಸಾಂಗ್ ಕೇಳ್ತಿದ್ದೋಳು ನಾನು, ಸಾಂಗ್ ಇಲ್ಲ ಅಂತ ಅಂದರೆ ಲೈಕ್ ಡೈಲಿ ದಿನಾನೇ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಏನು ಕೆಲಸ ಮಾಡ್ತಿದ್ರು, ಮನೇಲಿ ಕಸ ಹೊಡಿತಿರ್ಲಿ, ನೆಲ ಒರೆಸ್ತಿರ್ಲಿ, ಏನೇ ಕೆಲಸ ಮಾಡ್ತಿದ್ರು ಸಾಂಗ್ ಹಾಕೊಂಡು ಕೇಳ್ತಿದ್ದೋಳು ನಾನು. ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾಗಿರೋದ್ರಿಂದ ಪಾಸಿಟಿವ್ ಸಾಂಗ್ಸ್ ಕೇಳ್ತೀನಿ. ಆ ಸಾಂಗ್ಸ್ ನನಗೆ ಪಾಸಿಟಿವ್ ಫೀಲ್ ಕೊಡಬೇಕು, ಇಲ್ಲ ಅಂದರೆ ಸಾಂಗ್ ಮುಟ್ಟೋದೇ ಇಲ್ಲ. ಅದೆಷ್ಟೇ ಚೆನ್ನಾಗಿರಲಿ, ಅವ್ರು ಎಷ್ಟೇ ಚೆನ್ನಾಗಿ ಹಾಡಿರಲಿ, ಎಷ್ಟೇ ಚೆನ್ನಾಗಿ ಲಿರಿಕ್ಸ್ ಇರಲಿ, ಕೇಳಲ್ಲ. ಬಿಕಾಸ್ ಆ ಸಾಂಗ್ಸ್ ನೆಗೆಟಿವ್ ಆಗಿದ್ರೆ ಅದ್ಯಾಕೆ ನನ್ನ ಜೀವನದಲ್ಲಿ ನನಗೆ ಕೆಟ್ಟದ್ದು ಮಾಡ್ಕೊಬೇಕು. ಸೊ ನಾನು ಕೇಳಲ್ಲ, ಅದು ನನ್ನ ಲೈಫಲ್ಲಿ ಆಗುತ್ತೆ, ಬೇಡ ನನಗದು. ಬಿಕಾಸ್ ನಿಜ ಹೇಳ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಯಾವ್ದನ್ನ ಕೇಳ್ತಿರ್ತೀರ, ಅದನ್ನ ಕೇಳಲ್ಲ, ಯಾವ್ದು ನಿಜ, ಯಾವ್ದು ಸತ್ಯ, ಯಾವ್ದು ಹಾಡು, ಯಾವ್ದು ಒರಿಜಿನಲ್, ಇದ್ಯಾವುದು ನಿಮ್ಮ ಮೈಂಡ್ಗೆ ಕ್ಲಾರಿಟಿ ಇರಲ್ಲ. ನೀವು ಏನೇನೇ ಕೇಳಿ ಅದೆಲ್ಲ ಸತ್ಯ 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 ಅನ್ಕೊಂಡು ನಿಜ ಮಾಡಿ ಹೋಗುತ್ತೆ. ಸೊ ಅನ್ನೆಸೆಸರಿ ಥಿಂಕಿಂಗ್ ಬೇಡ, ಅನ್ನೆಸರಿ ಥಾಟ್ಸ್ನ ನಿಮ್ಮ ಮೈಂಡಿಗೆ ಕಳಿಸೋದು ಬೇಡ. ಆ್ಯಂಡ್ ಅನ್ನೆಸೆಸರಿ ಥಾಟ್ಸ್ನ ನಿಮ್ಮ ಮೈಂಡಿಗೆ ಕಳಿಸೋದು ಬೇಡ. ಲೈಫ್ ತುಂಬ ಬ್ಯೂಟಿಫುಲ್ ಆಗೇ ಲೈಫ್ನ ಸ್ಪೆಂಡ್ ಮಾಡಿ. ತುಂಬ ಲಿಮಿಟ್ಸ್ ಇದೆ ಅಲ್ಲ ಸೊಸೈಟಿಯಲ್ಲಿ, ಹೆವಿ ಲಿಮಿಟ್ಸ್ ಇದೆ. ನನಗಂತೂ ನಿಜ ನಾನು ಹೇಳಿದ್ನಲ್ಲ, ಹೋದ ವಿಡಿಯೋದಲ್ಲಿ ಹೇಳಿದೆ, ಎಷ್ಟು ಲಿಮಿಟ್ಸ್ ಬಗ್ಗೆ ನಾನು ಎಷ್ಟು ವಿಡಿಯೋಸ್ ಮಾಡಿದ್ರೂ ಸಾಕಾಗಲ್ಲ. ಅಷ್ಟು ಲಿಮಿಟ್ಸ್ ಇದೆ ಸೊಸೈಟಿಯಲ್ಲಿ. ಲೈಫ್ ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಈ ರೀತಿ ಇರಬೇಕು, ಈ ರೀತಿ ಆಗಬೇಕು, ಎಷ್ಟೋ ಗೊತ್ತಾ. ಆ್ಯಂಡ್ ಸೀರಿಯಸ್ಲಿ ನಾನು ಇನ್ನೊಂದು ವಿಷಯ ಕನ್ವಿನ್ಸ್ ಮಾಡಬೇಕು. ಮನೇಲಿ ಆದರೂ ಸಣ್ಣ ಮಕ್ಕಳಿದ್ರೆ, ಅದು ನಿಮ್ಮ ಮಕ್ಕಳೇ ಆಗಿರ್ಬೋದು, ಅಥವಾ ನಿಮ್ಮ ತಮ್ಮನೋ ತಂಗಿನೋ ಅಥವಾ ಯಾರೋ ಆಗಿದ್ರೆ, ಓಕೆನಾ, ಅವ್ರಿಗೆ ಇವಾಗ್ಲಿಂದಾನೆ ಅಟ್ಲೀಸ್ಟ್ ನೀವು ಯಾವ್ದ್ರ ಬಗ್ಗೆ ನಾಲೆಜ್ ಕೊಡ್ತಿರೋ ಬಿಡ್ತಿರೋ, ಬಟ್ ಅವರಿಗೆ ಅವರ ಮನಸ್ಸಿನ ಶಕ್ತಿನ ಅಂತೂ ಹೇಳಿ, ಆಯ್ತಾ? ನಿಮಗೆ ಗೊತ್ತಿದೆ ಅಲ್ವಾ ಮ್ಯಾನಿಫೆಸ್ಟೇಷನ್ ಪವರ್ ಬಗ್ಗೆ. ಆ ಸಣ್ಣ ಮಕ್ಕಳಿಗೂ ಅದನ್ನ ಹೇಳ್ಕೊಡಿ. ಬಿಕಾಸ್ ಅವರು ಮುಂದೆ ಪವರ್ಫುಲ್ ಮ್ಯಾನಿಫೆಸ್ಟರ್ಸ್ ಆಗ್ತಾರೆ. ನಮ್ಮ ಥರ ನಾವು ಬೆಳೆದಿದ್ದ ಎನ್ವೈರನ್ಮೆಂಟಲ್ಲಿ ಆ ಮಕ್ಕಳು ಗ್ರೋ ಆಗೋದು ಬೇಡ. ಸೀರಿಯಸ್ಲಿ ಹೇಳ್ತೀನಲ್ಲ, ನಾವು ಹೆಂಗೆ ಬೆಳೆದ್ವಲ್ಲ, ಎಷ್ಟು ಲಿಮಿಟ್ಸಲ್ಲಿ ಬೆಳೆದ್ವಲ್ಲ, ಎಷ್ಟು ಲೈಕ್ ಜನ ಹೇಳಿದ್ನ ನಂಬ್ಕೊಂಡು ಬೆಳೆದ್ವಲ್ಲ, ಆ ರೀತಿ
ಆ ಸಣ್ಣ ಮಕ್ಕಳು ಬೆಳೆಯೋದು ಬೇಡ. ದಯವಿಟ್ಟು ಅವರಿಗೆ ಲಾ ಬಗ್ಗೆ ಹೇಳಿ, ಅವರಿಗೆ ಲಾ ಬಗ್ಗೆ ಅರ್ಥ ಮಾಡಿಸ್ಕೊಡಿ, ಆ್ಯಂಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಅವ್ರಿಗೆ ಹೇಳಿ. ಬಿಕಾಸ್ ನಾನು ಹೇಳ್ತೀನಲ್ಲ, ಪ್ರತಿಯೊಬ್ಬರು ನನಗೆ ಲಿಟ್ರಲಿ ಹೇಳಿ, ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ ಗೊತ್ತಾ, ಈ ಪ್ರಪಂಚದಲ್ಲಿ ಇರೋರು ಎಲ್ರಿಗೂ ಕೂಡ ಮ್ಯಾನಿಫೆಸ್ಟೇಷನ್ ಗೊತ್ತಾಗಬೇಕು, ಅವರೆಲ್ಲರೂ ಕೂಡ ಲಾನ ಅಪ್ಲೈ ಮಾಡಬೇಕು, ಅವ್ರ ಲೈಫ್ ಎಲ್ಲಾನು ಕೂಡ ಬ್ಯೂಟಿಫುಲ್ ಆಗಿರಬೇಕು ಅನ್ನೋದನ್ನ ನಾನು ವಿಶ್ ಮಾಡ್ತಿದ್ದೀನಿ, ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವನ್ ದೇವ್ರ ಹತ್ರ ಹೋದ್ರೂ ಕೂಡ ಅದನ್ನೇ ಬಿಟ್ಕೊಂಡಪ್ಪ, ಪ್ಲೀಸ್ ಇದೊಂದು ವಿಷಯನ ಈಡೇರಿಸ್ಬೇಡಪ್ಪ, ಬಿಕಾಸ್ ಎಲ್ರಿಗೂ ಗೊತ್ತಾಗಲಿ. ಬಿಕಾಸ್ ಅವ್ರ ಸ್ಟ್ರೆಂತ್ ಏನು ಅವ್ರಿಗೆ ಗೊತ್ತಾಗಬೇಕು, ಅವ್ರ ಪವರ್ ಏನು ಗೊತ್ತಾಗಬೇಕು. ಆ್ಯಂಡ್ ಎಲ್ರಿಗೂ ಅಂದರೆ ತುಂಬ ರೇರ್ ಜನಕ್ಕೆ ಗೊತ್ತಿರೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಎಕ್ಸ್ಪೆಷಲಿ ಗೊತ್ತಿದೆ ಎಲ್ರಿಗೂ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿದೆ, ಲಾ ಆಫ್ ಅಸಂಪ್ಷನ್ ಅಂತೂ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿರೋರಿಗೆಲ್ಲಾನು ಗೊತ್ತಿರೋದು ಲಿಮಿಟ್ ಆಗೇ ಮಾಡ್ಕೊಳೋದು. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ, ನಾನು ಲಾ ಆಫ್ ಅಟ್ರಾಕ್ಷನ್ ಯಾಕೆ ಯೂಸ್ ಮಾಡಲ್ಲ ಗೊತ್ತಾ, ನೋಡಿ ಲಾ ಆಫ್ ಅಟ್ರಾಕ್ಷನ್ ನನ್ನ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅಂದರೆ ಓಕೆ ನೋಡಿ, ಲಾ ಆಫ್ ಅಟ್ರಾಕ್ಷನ್ ಬರಲಿ, ಲಾ ಆಫ್ ಅಸಂಪ್ಷನ್ ಬರಲಿ, ಇದೆಲ್ಲ ಲಾಸ್ ಓಕೆನಾ. ಸೊ ನಾವು ಇದೆಲ್ಲ ಲಾಸ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀವಿ ಓಕೆ. ಸೊ ಈಗ ಲಾ ಆಫ್ ಅಟ್ರಾಕ್ಷನಿಗೆ ಬನ್ನಿ, ಲಾ ಆಫ್ ಅಸಂಪ್ಷನಿಗೆ ಬನ್ನಿ. ಸೊ ಡಿಫ್ರೆನ್ಸ್ ಎಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ, ಬೇಕಿದ್ರೆ ನೀವು ಹೋಗಿ ನನ್ನ ಹಳೆ ವೀಡಿಯೋಸ್ ಚೆಕ್ ಮಾಡ್ಬೋದು ಡಿಫ್ರೆನ್ಸಸ್ಗೆ, ಲಾ ಆಫ್ ಅಟ್ರಾಕ್ಷನ್ ಮತ್ತು ಲಾ ಆಫ್ ಅಸಂಪ್ಷನ್ ಬಗ್ಗೆ ಡಿಫ್ರೆನ್ಸಸ್ ಏನಿದೆ ಅಂತ. ನಾನು ಡಿಫ್ರೆನ್ಸಸ್ ಹೇಳ್ತಾ ಇಲ್ಲ, ಬಟ್ ನಾನು ಪರ್ಸ್ನಲಿ ಹೇಳಿದರೆ ನನಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತಂದರೆ, ನ್ಯಾಚುರಲಿ ಈಸಿ ವೇ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಮ್ಯಾನಿಫೆಸ್ಟೇಷನ್. ನಾನು ಯಾವ ವರ್ಕು ಹಾಕ್ತೆ, ಯಾಕೆಂದರೆ ನನಗೆ ಮ್ಯಾನಿಫೆಸ್ಟೇಷನ್ ಡೆಫಿನೇಷನ್ ಬಂದು ಲಿಮಿಟ್ಲೆಸ್, ಅರ್ಥ ಆಯ್ತಾ. ಅಂದರೆ ಲೈಕ್ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಗೇನೋ ಒಂದು ಮನಸ್ಸಲ್ಲಿ ಆಸೆ ಇರುತ್ತೆ, ಆ ಆಸೆನ ನಮ್ಮ ಕಣ್ಣು ಮುಂದೆ ಆಗೋ ರೀತಿ ಮಾಡ್ಕೊಳೋದು ಮ್ಯಾನಿಫೆಸ್ಟೇಷನ್. ಆ್ಯಂಡ್ ಇನ್ನೊಂದು ಬಂದು ಲಿಮಿಟ್ಲೆಸ್, ಅಂದರೆ ನಾನು ಏನನ್ನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಬೋದು, ಆ ಶಕ್ತಿ ನನ್ನ ಮೈಂಡ್ಗಿದೆ. 1 ಕೋಟಿ ದುಡ್ಡು ಬೇಕಾ, ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಒಂದು ದೊಡ್ಡ ಬಂಗ್ಲೆ ಬೇಕಾ, ಅದನ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ನಾನೊಂದು ದೊಡ್ಡ ಸೆಲೆಬ್ರಿಟಿ ಆಗಬೇಕಾ, ಅದನ್ನು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ನನ್ನ ಲೈಫಲ್ಲಿ ಅದ್ಯಾವುದಕ್ಕೂ ಕೂಡ ಫುಲ್ ಸ್ಟಾಪ್ ಇಲ್ಲ. ನನಗೆ ಗೊತ್ತಿಲ್ಲ, ಎಲ್ಲರೂ ಫುಲ್ ಸ್ಟಾಪ್ ಹಾಕ್ಕೊಂಡು ಹೋಗ್ತೀರಾ, ಬಿಕಾಸ್ ನನಗೆ ಸೀರಿಯಸ್ಲಿ ನಾನು ಯಾವುದು ಕನ್ನಡದಲ್ಲಿ ವೀಡಿಯೋಸ್ ನೋಡಲ್ಲ. ಬಟ್ ರೀಸೆಂಟಾಗಿ ಯಾಕೋ ನೋಡ್ಬೇಕಂತ ಅನಿಸ್ಬಿಟ್ಟು ಮೊನ್ನೆ ಯಾವುದೋ ವಿಡಿಯೋ ನೋಡ್ತಿದ್ದೆ. ಮೊನ್ನೆ ಆ ವಿಡಿಯೋ ನೋಡಿದಾಗ ನನಗೆ ಅನಿಸ್ತು, ಬಿಕಾಸ್ ನಾನು ಮೆನ್ಷನ್ ಮಾಡಲ್ಲ ಯಾರ್ದು ಏನು ಅಂತ ಹೇಳಿಬಿಟ್ಟು, ಬಟ್ ತುಂಬ ಲಿಮಿಟಿಂಗ್ ಅನಿಸ್ತಿತ್ತು ವಿಡಿಯೋ. ಯಾಕೋ ನೋಡಿದೆ, ತುಂಬ ಫೇಮಸ್ ಇರೋ ಚಾನಲ್ ಅಂತ ಹೇಳ್ಬಿಟ್ಟು ನೋಡಿದೆ, ತುಂಬ ಲಿಮಿಟಿಂಗ್ ಅನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ಲಿಟ್ರಲಿ ಹೇಳ, ಇಲ್ಲಿ ಯಾವುದಕ್ಕೂ ಲಿಮಿಟ್ಸ್ ಇಲ್ಲಪ್ಪ. ಮ್ಯಾನಿಫೆಸ್ಟೇಷನ್ ಅಂದರೆ ಅರ್ಥ ಮಾಡ್ಕೊಂಬಿಡಿ, ಲಿಮಿಟ್ಲೆಸ್ ಅಂತ. ಲಿಮಿಟ್ಸ್ ಇದೆ ನೋಡಿ. ಈಗ ಒಂದು ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಓಕೆ, ನಿಮ್ಗೆ ಯಾರು ಐಡಿಯಾ ಇಲ್ಲ ತಲೆಯಲ್ಲಿ, ಒಂದು ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು. ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದಾಗ ನೀವೇನು ಮಾಡಿ, ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಅವ್ರು ಯಾರಂತ ಗೊತ್ತಿದ್ದಾರೆ ಓಕೆ, ಅವರೇ ಬೇಕಂತ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಚೇಂಜ್ ದೇ ಬಿಹೇವಿಯರ್ ಟು, ಆಯಿತಾ. ಅವ್ರು ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ, ಈ ರೀತಿ ನನಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ನೀವು ಅವ್ರನ್ನೂ ಕೂಡ ಬದಲಾಯಿಸ್ಬೋದು. ಹೇಗೆ ಅಂತಂದರೆ, ನೀವು ಅವ್ರ ಮೇಲಿರೋ ಥಾಟ್ಸ್ ಬದಲಾದರೆ ಅವರು ಕೂಡ ಬದಲಾಗ್ತಾರೆ. ಸಪೋಸ್ ಇವ್ರು ಯಾವಾಗಲೂ ನನಗೆ ತುಂಬ ಕೇರ್ ಮಾಡ್ತಾರೆ, ತುಂಬ ಲಾಯಲ್ ಆಗಿರ್ತಾರೆ, ತುಂಬ ಅನ್ಕಂಡೀಷನಲ್ ಲವ್ ಮಾಡ್ತಾರೆ, ತುಂಬ ಪೊಸೆಸಿವ್ ಅಲ್ಲ, ತುಂಬ ಈಗೋಯಿಸ್ಟಿಕ್ ಅಲ್ಲ ಅಂತ ನೀವು ಅಫರ್ಮ್ ಮಾಡ್ಕೊಂಡು ಹೇಳ್ತಿದ್ರೆ ಅವ್ರು ಈಗೋಯಿಸ್ಟಿಕ್ ಆಗಲ್ಲ. ನೋಡಿ, ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಬೇಕಂದ್ರೆ ಸ್ಪೆಸಿಫಿಕ್ ಪರ್ಸನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅವರ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಯಾಕೆ ಲಿಮಿಟೇಷನ್ಸ್ ಹಾಕ್ಕೊಂತೀರಾ? ಓಕೆ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು, ಬಟ್ ಅವರು ನಮಗೆ ಗುಡ್ ಇರಲ್ಲ. ಬಿಕಾಸ್ ಮೇ ಬಿ ಲೈಕ್ ಅದು ಯೂನಿವರ್ಸಿಗೆ ಇಷ್ಟ ಇಲ್ಲ, ಗಾಡಿಗೆ ಇಷ್ಟ ಇಲ್ಲ. ವಾಟ್ ನಾನ್ ಸೆನ್ಸ್, ಗಾಡಿಗೆ ಯಾಕೆ ಇಷ್ಟ ಇಲ್ಲ? ಇಷ್ಟ ಇರೋದಕ್ಕೆ ನಿಮ್ಮ ಮನಸ್ಸಲ್ಲಿ ಆ ಡಿಸೈರ್ ಬಂದಿರೋದು. ಯಾಕೆ ಅಂದರೆ ದೇವ್ರ ಆಸೆನೇ ನೋಡಿ, ನಿಮ್ಮ ಮನಸ್ಸಲ್ಲಿ ಬರೋ ಪ್ರತಿ ಒಂದು ಆಸೆನೂ ಕೂಡ ದೇವ್ರ ಆಸೆ. ಬಿಕಾಸ್ ನಿಮ್ಗೆ ಲೈಕ್ ನಿಮ್ಮ ಇನ್ನರ್ ಸೆಲ್ಫ್ ಅಂದರೆ ನಿಮ್ಮ ಹೃದಯದಿಂದ, ಐ ಮೀನ್ ನಿಮ್ಮ ಒಳಗಡೆಯಿಂದ ಬರೋ ಆಸೆ ಎಲ್ಲ ದೇವರಿಂದನೇ ಬರೋದು. ಬಿಕಾಸ್ ನಿಮ್ಮ ಒಳಗಡೆ ದೇವರಿದ್ದಾನೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾರೋ ಒಂದು ಸ್ಪೆಸಿಫಿಕ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಇಷ್ಟ ಆದರೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಆ್ಯಂಡ್ ಅದರಲ್ಲಿ ಏನು ಲಿಮಿಟ್ಸ್ ನಮಗೆ ಓಕೆ, ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬಾರ್ದು ಬಿಕಾಸ್ ಅವ್ರು ನನಗೆ ಗುಡ್ ಅಲ್ಲ, ಬಿಕಾಸ್ ನನ್ನ ಹಣಲ್ಲಿ ಅವ್ರು ಬರ್ದಿಲ್ಲ, ಬಿಕಾಸ್ ಆ ದೇವ್ರಿಗೆ ಇಷ್ಟ ಆಗಲ್ಲ, ಗಾಡ್ಗೆ ಇಷ್ಟ ಆಗಲ್ಲ, ಯೂನಿವರ್ಸಿಗೆ ಇಷ್ಟ ಆಗಲ್ಲ. ನೋಡಿ, ನಿಮ್ಮ ಲೈಫಲ್ಲಿ ಯಾರು ಅಡ್ಡ ಬರಲ್ಲ ಆಯ್ತಾ. ನಿಮ್ಗೆ ಏನೋ ಒಂದು ವಿಷಯ ಇಷ್ಟ ಅಂದರೆ ಓಕೆ, ಅದು ಎಲ್ಲದಕ್ಕೂ ನೋಡಿ ಯೂನಿವರ್ಸ್ ಸಪೋರ್ಟಿಂಗ್ ನಿಲ್ಲುತ್ತೆ. ನಿಮಗೊಂದು ಥಿಂಗ್ ಬೇಕಂತ ಅಂದರೆ ನೀವು ಅದಕ್ಕೆ ಅಫರ್ಮೇಷನ್ಸ್ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಯೂನಿವರ್ಸ್ ನಿಮ್ಮ ಸಪೋರ್ಟಿಂಗ್ ನಿಲ್ಲುತ್ತೆ, ಗಾಡ್ ನಿಮ್ಮ ಸಪೋರ್ಟಿಂಗ್ ನಿಲ್ತಾನೆ, ಇರೋ ಸುತ್ತಮುತ್ತ ಇರೋ ಪ್ರತಿ ಒಂದು ಕೂಡ ನಿಮ್ಮ ಸಪೋರ್ಟಿಂಗ್ ನಿಲ್ಲುತ್ತೆ ಓಕೆನಾ. ಯಾರು ಕೂಡ ನಿಮ್ಗೆ ಅಪೋಸ್ ಮಾಡಲ್ಲ. ಬೇಡ, ಆ ಸ್ಪೆಸಿಫಿಕ್ ಪರ್ಸನ್ ರೆಡ್ ಫ್ಲಾಗ್, ಈ ಸ್ಪೆಸಿಫಿಕ್ ಪರ್ಸನ್ ರೆಡ್ ಫ್ಲಾಗ್, ಅವ್ರ ರೆಡ್ ಫ್ಲಾಗ್, ನೋ, ಆ ಥರ ಏನೂ ಇಲ್ಲ. ಬಿಕಾಸ್ ನೀವು
ಕ್ಯಾರೆಕ್ಟರ್ಸ್ನ ಕೂಡ ಚೇಂಜ್ ಅಲ್ಲ ವೇಟ್, ನೀವು ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಇರೋ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಕೊತೀರಾ ಅಂದಮೇಲೆ ಯು ಕ್ಯಾನ್ ಇವನ್ ಆಲ್ಸೋ ಮ್ಯಾನಿಫೆಸ್ಟ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ನು ಇದೇ ರೀತಿ ಬಿಹೇವ್ ಮಾಡಬೇಕು ಅನ್ನೋ ರೀತಿನೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದಲ್ಲ. ಓಕೆ, ಸ್ಟಾಪ್. ಅವ್ರ ರೆಡ್ ಫ್ಲಾಗ್, ಯು ರೆಡ್ ಫ್ಲಾಗ್, ನೋ, ಯಾರು ರೆಡ್ ಫ್ಲಾಗ್ಸ್ ಇಲ್ಲ ಇಲ್ಲಿ, ಎಲ್ಲರೂ ಒಳ್ಳೆಯವ್ರು ಇಲ್ಲಿ. ಓಕೆ, ಎಲ್ಲ ನಿಮ್ಮ ಥಾಟ್ಸ್ ಅಷ್ಟೇ. ಓಕೆ, ನೀವು ಸ್ಪೆಸಿಫಿಕ್ ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಎಸ್, ಅವ್ರ ಬಿಹೇವಿಯರ್ ಇಷ್ಟ ಆಗಲಿಲ್ಲ ಅಂದರೆ ಅವ್ರ ಬಿಹೇವಿಯರ್ಸ್ನ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಂತ ನೀನು ಅವ್ರ ಬಿಹೇವಿಯರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕಾಗಲ್ದ ನಿಮ್ಮ ಕೈಯಲ್ಲಿ. ಆ್ಯಂಡ್ ನೀನೊಂದು ವಿಷಯ ಆ್ಯಕ್ಷನ್ ತೊಗೊಬೇಕು. ಲಿಟ್ರಲಿ ಹೇಳ್ತೀನಿ, ಆ್ಯಕ್ಷನ್ ಬೇಡ. ಯಾಕೆ ಬೇಕು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ? ಹೇಳಿದ್ನಲ್ಲ, ನ್ಯಾಚುರಲ್ ಆಗಿ ನೀವು ನಿಮ್ಮ ಪಾಡಿಗಿರಿ, ಅದಾದ್ರೂ ಪಾಡಿಗಾಗುತ್ತೆ. ಥಿಂಕ್ ಮಾಡಿ ಅದಾಗುತ್ತೆ ಅಷ್ಟೇ ಮ್ಯಾನಿಫೆಸ್ಟೇಷನ್ ಅಂದರೆ. ಏನೋ ಹೋಗಿ ವರ್ಕ್ ಹಾರ್ಡ್ ಮಾಡೋದಲ್ಲ, ನೀವು ಹೋಗಿ ಏನೋ ಒಂದು ಫೋರ್ಸ್ ಮಾಡೋದು ಮ್ಯಾನಿಫೆಸ್ಟೇಷನ್ ಅಲ್ಲ. ಈಗ ಅಫರ್ಮ್ ಮಾಡ್ತಾ ಇದ್ದೆ, ಅಫರ್ಮ್ ಮಾಡ್ತೀನಿ, ಓಕೆನಾ, ಲೈಕ್ ನಂಗೆ ಮನಿ ಬರುತ್ತೆ ಅಂತ ಅಫರ್ಮ್ ಮಾಡ್ತೀನಿ. ಆ್ಯಂಡ್ ಹೋಗ್ಬಿಟ್ಟು ಎಲ್ಲರ ಕೈಯಲ್ಲೂ ನನಗೆ ಅಷ್ಟು ದುಡ್ಡು ಕೊಡು, ನಂಗೆ ಇಷ್ಟು ದುಡ್ಡು ಕೊಡು. ಆಮೇಲೆ ಬಂದ್ಬಿಟ್ಟು ಓಕೆ ನಾನು ಮ್ಯಾನಿಫೆಸ್ಟ್ ಮಾಡಿದೆ, ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಡೆ ಅನ್ನೋದು. ಸೀರಿಯಸ್ಲಿ ಇದು ಮ್ಯಾನಿಫೆಸ್ಟೇಷನ್ನ? ನೋ, ಅದು ಮ್ಯಾನಿಫೆಸ್ಟೇಷನ್ ಅಲ್ಲ. ಮ್ಯಾನಿಫೆಸ್ಟೇಷನ್ ಹೆಂಗೆ ಗೊತ್ತಾ, ನೀನು ಅಫರ್ಮ್ ಮಾಡ್ತಿರ್ತೀಯ, ನಿಂಗೆ ಅನ್ಎಕ್ಸ್ಪೆಕ್ಟೆಡ್ ಎಲ್ಲಿಂದನೋ ದುಡ್ಡು ಬರುತ್ತೆ. ಮೇ ಬಿ ನಿನಗೆ ಅಕೌಂಟಿಗೆ ಯಾರೋ ದುಡ್ಡು ಹಾಕ್ತಾರೆ, ಇಲ್ಲ ಯಾರೋ ನಿಂಗೆ ದುಡ್ಡು ಕೊಡ್ತಾರೆ, ಇಲ್ಲ ನಿನಗೇನೋ ಆಪರ್ಚುನಿಟಿ ಬರುತ್ತೆ, ಅಥವಾ ನಿಂಗೆ ಯಾರೋ ಏನೋ ಗಿಫ್ಟ್ ಮಾಡ್ತಾರೆ. ಇವನ್ ಗಿಫ್ಟ್ ಕೂಡ ಯುನೋ ಅದು ಕೂಡ ಒಂದು ಮನಿನೇ ಆಯಿತಾ, ದುಡ್ಡು ಥರನೇ. ಓಕೆನಾ? ಓಕೆ, ಇದೆಲ್ಲ ಸಾರಿ, ಎಲ್ಲಿಂದನೋ ಎಲ್ಲಿಗೋ ಹೋದೆ. ಫಸ್ಟ್ ಒಂದು ವಿಷಯ ಹೇಳ್ತೀನಿ, ಲಾ ಆಫ್ ಅಸಂಪ್ಷನ್, ಲಾ ಆಫ್ ಅಟ್ರಾಕ್ಷನ್. ನೋಡಿ, ಲಾ ಆಫ್ ಅಸಂಪ್ಷನ್ ಅಂತ ಅಂದರೆ ನನಗೆ ಗೊತ್ತಿರೋ ನನ್ನ ಪ್ರಕಾರ ಇದೇ ಡೆಫಿನೇಷನ್ ಕೊಡಿ ಲಾ ಆಫ್ ಅಸಂಪ್ಷನ್ಗೆ. ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಲಿಮಿಟ್ ಇಲ್ಲ. ಆ್ಯಂಡ್ ಅದಕ್ಕೆ ನೀವು ಯಾವುದೇ ರೀತಿ ಎಫರ್ಟ್ ಹಾಕೋದು ಬೇಡ. ನ್ಯಾಚುರಲ್ ಆಗಿರಿ, ನಾರ್ಮಲ್ ಆಗಿ ಅಫರ್ಮೇಷನ್ ಮಾಡ್ತಿರೋ, ಸ್ಕ್ರಿಪ್ಟಿಂಗ್ ಮಾಡ್ತಿರೋ, ಅಥವಾ ವಿಜುವಲೈಸ್ ಮಾಡ್ತಿರೋ ಮಾಡಿ ನಿಮ್ಮ ಪಾಡಿಗೆ ನೀವಿರಿ, ಅದು ನಿಮಗೆ ಬರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಲೆಟ್ ಗೋ ಮಾಡಿ ಅಂತ ಹೇಳ್ತಿಲ್ಲ, ಬಟ್ ಅಫರ್ಮೇಷನ್ಸ್ ಮಾಡಿ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇರಿ. ಯಾವಾಗಲೂ ಪರ್ಸಿಸ್ಟ್ ಮಾಡ್ತಾರೆ. ಪರ್ಸಿಸ್ಟ್ ಅಂದರೆ ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ, ಡಿಸಿಪ್ಲಿನ್ ಆಗಿ, ಪ್ರತಿ ಸತಿನೂ ನಿಮಗೆ ನೀವು ರಿಮೈಂಡ್ ಮಾಡಿರಿ. ಲೈಕ್ ರಿಮೈಂಡ್ ಮಾಡಿ ಅಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಂಪ್ರೆಸ್ ಆಗೋವರೆಗೂ, ಓಕೆ ನನ್ನ ಹತ್ರ ಈ ಥಿಂಗ್ಸ್ ಇದೆ ಅನ್ನೋ ರಿಮೈಂಡ್ ಮಾಡಿ. ನನ್ನ ಹತ್ರ ಈ ಪರ್ಸನ್ ಇದ್ದಾರೆ, ಈ ಪರ್ಸನ್ ನನ್ನ ಜೊತೆ ಇದ್ದಾರೆ, ಅಥವಾ ನನ್ನ ಹತ್ರ ಈ ಥಿಂಗ್ ಬೇಕಾ, ಆ ಥಿಂಗ್ ನನ್ನ ಹತ್ರ ಇದೆ ಅನ್ನೋ ರಿಮೈಂಡ್ ಮಾಡ್ತಾ ಇರಿ ಪ್ರತಿ ಸತಿನೂ ನಿಮ್ಮ ಮೈಂಡಿಗೆ. ಎಲ್ಲಿವರೆಗೂ ರಿಮೈಂಡ್ ಅಂದರೆ, ನೋಡಿ, ನಿಮ್ಮ ಥಾಟ್ಸ್ ನಾರ್ಮಲ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಾರ್ಮಲ್ ಅಂತ ಅಂದರೆ, ನಿಮ್ಮ ಹತ್ರ 1,000 ದುಡ್ಡಿದೆ. ಓಕೆ, ಆಲ್ರೆಡಿ ನಿಮ್ಮ ಹತ್ರ 1,000 ದುಡ್ಡಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ, ಜಾಬಲ್ಲಿ ಆಲ್ರೆಡಿ 1,000 ದುಡ್ಡಿದೆ. ಓಕೆ, ಸೊ ಇವಾಗ ಯಾರಾದರೂ ನಿಮ್ಮ ಹತ್ರ ದುಡ್ಡಿದೆ ಅಂತ ಕೇಳಿದ್ರೆ ನಿಮ್ಗೆ ಆಫ್ಕೋರ್ಸ್ ಫಸ್ಟ್ ಥಾಟೇ ಎಸ್ ನನ್ನ ಹತ್ರ 1,000 ದುಡ್ಡಿದೆ ಅಂತ ಬರುತ್ತೆ. ಅಂದರೆ ಅದು ನಾರ್ಮಲ್ ಥಾಟ್. ಓಕೆ, ನಾರ್ಮಲ್ ಥಾಟ್. ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ, ಇವೊಂದು ನಿಮ್ಮ ಹತ್ರ 1,000 ದುಡ್ಡಿಲ್ಲ ಜಾಬಲ್ಲ ಅಂತ ಅಂದ್ರೂ, ಲೈಕ್ ಯಾರಾದರೂ ನಿಮಗೆ ಲೈಕ್ ಫಸ್ಟ್ ಆಫ್ ಆಲ್ ಇವಾಗ ಜಾಬಲ್ಲಿ ದುಡ್ಡಿಲ್ಲ ಅಂದರೆ ಏನಾಗುತ್ತೆ, ಯಾರಾದರೂ ದುಡ್ಡಿದೆಯಾ ಅಂತ ಹೇಳಿದ್ರೆ ಇಲ್ಲ ಅಂತ ಬಾಯಿಗೆ ಬರುತ್ತೆ. ಬಟ್ ನಿಮ್ಮ ಫಸ್ಟ್ ಥಾಟ್ ಏನಾಗಿರ್ಬೇಕಂದ್ರೆ, ಅಫ್ಕೋರ್ಸ್ ನನ್ನ ಹತ್ರ ದುಡ್ಡಿದೆ, 1,000 ಇದೆ ಅನ್ನೋ ರೀತಿ ಇರಬೇಕು. ಐ ಮೀನ್ ದಿಸ್ ಇಸ್ ದ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಈ ರೀತಿ ನಿಮ್ಮ ಥಾಟ್ ನಾರ್ಮಲ್ ಆಗಿರಬೇಕು. ಈಗ ಒಂದು ಸ್ಪೆಸಿಫಿಕ್ ಥಿಂಗ್ ಬಗ್ಗೆ ಥಿಂಕ್ ಮಾಡಿ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ರೆ, ಈಗ ಥಿಂಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಥಾಟ್ ಮೈಂಡಲ್ಲಂತೂ ಪಕ್ಕ ಬರುತ್ತೆ. ಆ ಥಾಟ್ ಯಾವುದು, ಆ ಥಾಟ್ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರ್ತಿದೆ. ಸಪೋಸ್ ನಿಮ್ಮ ಥಾಟ್ ನಿಮ್ಮ ಫೇವರಲ್ಲಿದ್ದರೆ ದಟ್ ಥಿಂಗ್ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಆ್ಯಂಡ್ ಅಪೋಸಿಟ್ ಇದ್ದರೆ ಅದಕ್ಕೆ ಅಪೋಸಿಟ್ ಆಗಿ, ಅಂದರೆ ಅಪೋಸಿಟ್ ಇದ್ದರೆ ಲೈಕ್ ನಿಮ್ಮ ಫೇವರಲ್ಲಿ ಇಲ್ಲ ಆ ಥಾಟ್ ಅಂದರೆ, ಅಫರ್ಮ್ ಮಾಡಿ ಆ್ಯಂಡ್ ಪಡ್ಕೊಳ್ಳಿ ಅದನ್ನು. ಓಕೆನಾ? ಆ್ಯಂಡ್ ನೀನೊಂದು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಲಿಟ್ರಲಿ ನನಗೆ ನಿಜ ಗೊತ್ತಿಲ್ಲ ಏನೇನು ಮೆಥಡ್ಸ್ ಇದೆ ಅಂತ, ಬಟ್ ನಾನು ಹೇಳೋದನ್ನ ಕೇಳಿದ್ದೀನಿ. ಬೇ ಲೀಫ್ ಮೆಥಡ್ ಅಂತೆ, ವಾಟರ್ ಮೆಥಡ್ ಅಂತೆ, ಪೇಪರಲ್ಲಿ ಥಾಟ್ಸ್ ಬರೆದು ಏನೋ ನನಗೆ ಗೊತ್ತಿಲ್ಲ, ಫುಲ್ ಮೂನ್ ರಿಚುವಲ್ಸ್ ಅಂತೆ, ಆಫ್ ಮೂನ್ ರಿಚುವಲ್ಸ್ ಅಂತೆ. ನಾನು ಜಸ್ಟ್ ಕೇಳಿದ್ದೀನಿ ಅಷ್ಟೇ, ನನಗೆ ನಿಜ ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಿಲ್ಲ. ಯಾರು ಕೇಳಿದ್ರು ನಾನು ತಿಳ್ಕೊಂಡಂತೂ ವಿಡಿಯೋ ಮಾಡಲ್ಲ. ಬಿಕಾಸ್ ನನಗೆ ಯಾಕೆ ಬೇಕದು, ಆರಾಮಾಗಿ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ನಾನು ಯಾಕೆ ಬೇಲೀಫಲ್ಲಿ ಹೋಗಿ ಬಟ್ ಬೇಲೀಫಿಂದಂತೂ ನಾನು ಕೇಳಿದ್ದೀನಿ. ಬೇಲೀಫಲ್ಲಿ ನಿಮ್ಗೇನೋ ಡಿಸೈರ್ಸ್ ಬೇಕೋ, ಏನೋ ಇದೆ, ಡಿಸೈರ್ಸ್ ಬೇಕೋ ಅದನ್ನು ಬರಿಬೇಕು, ಅಥವಾ ಏನೋ ಇದೆ ಅದನ್ನು ಬರೆದು ಏನೋ ಬಿಸಾಕೋದು ಏನೋ ಹೇಳ್ತಾರೆ. ಆ್ಯಂಡ್ ಲೈಕ್ ತುಂಬ ಥಿಂಗ್ಸ್ ಇದೆ ಆಯಿತಾ. ಲಿಟ್ರಲಿ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಮ್ಯಾಜಿಕ್ ಮಾಡ್ತಿದ್ದೀರಾ? ನನಗಂತೂ ರಿಯಲಿ ಅರ್ಥ ಆಗಲ್ಲಪ್ಪ, ಮ್ಯಾಜಿಕ್ ಮಾಡ್ತಿದ್ದಾರೆ ಅವರು, ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರಾ ಅಂತ. ಐ ನೋ ಇದನ್ನೆಲ್ಲ ನೀವು ಸಬ್ಕಾನ್ಷಿಯಸ್ ಮೈಂಡ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಿದ್ದೀರಾ, ಅದು ನನಗೆ ಗೊತ್ತು. ಆದರೆ ನಿಜವಾಗ್ಲೂ ಸಬ್ಕಾನ್ಷಿಯಸ್ ಮೈಂಡ್ನ ಇಂಪ್ರೆಸ್ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ? ಸೀರಿಯಸ್ಲಿ ಲಿಟ್ರಲಿ
ಲಿಟ್ರಲಿ ಎಷ್ಟು ಈಸಿಯಾಗಿ ಇಂಪ್ರೆಸ್ ಮಾಡ್ಬೋದು ಗೊತ್ತಾ ಸಬ್ ಕಾನ್ಷಿಯಸ್ ಮೈಂಡ್ನ. ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ ನೀವು? ಬೇಲೀಫ್ ಅಂತೆ ಅದಂತೆ ನೋಡಿ. ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡೋದಲ್ಲ, ಲೈಕ್ ವರ್ಕ್ ಹಾಕೋದಲ್ಲ. ಅದಾಗಬೇಕು ಇದಾಗಬೇಕು ಏನೋ ನಿಮ್ಮ ಕೈಯಿಂದ ನೀವು ಮಾಡೋದು. ಇವಾಗ 369 ಮೆಥಡ್ ಅಂತೆ, 5 ಮೆಥಡ್ ಅಂತೆ, 5 ಡೇಸು 5 ಟೈಮ್ಸು ಇಷ್ಟು ಅದ್ಯಾವುದೋ ಸ್ಪೆಸಿಫಿಕ್ ಟೈಮ್ ಹೇಳ್ತಾರೆ. ಆ ಟೈಮಲ್ಲೇ 5 ಡೇಸ್ ಬರಿಬೇಕು, 5 ಟೈಮ್ಸ್ ಬರಬೇಕು, ಲೈಕ್ 50 ಏನೋ ಇದೆ. 369 3 ಡೇಸು 6 ಟೈಮ್ಸ್ ಏನೋ ಒಟ್ಟು ಮೆಥಡ್ಸ್ಗಳಿದೆ ಆಯಿತಾ. ಆ್ಯಕ್ಟರ್ಸ್ ಇಫ್ ಲೆಟ್ ಬಟ್ ಎಲ್ಲಾನು ಬರೋದು ಲೆಟ್ ಗೋ. ಐ ಡೋಂಟ್ ನೋ, ಲೈಕ್ ಇಟ್ಸ್ ಬೇಸ್ಡ್ ಆನ್ ಲೈಕ್ ಹೆಂಗೆ ಅಂದರೆ ಮ್ಯಾನಿಫೆಸ್ಟೇಷನ್ ಅಷ್ಟು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ. ಬಟ್ ಹೇಳ್ತಿದ್ದೀನಿ ಏನು ಮಾಡಿಸ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಬಟ್ ಲಿಟ್ರಲಿ ಹೇಳ ಯಾವ ವರ್ಕು ಬೇಕಾಗಿಲ್ಲ. ಆ್ಯಂಡ್ ಈವನ್ ದೋ ಲಾ ಆಫ್ ಅಸಂಪ್ಷನಲ್ಲೂ ಅದೇ ಮಿಸ್ಟೇಕ್ ಮಾಡ್ತಿರೋದು ಎಲ್ಲರೂ. ಲಾ ಆಫ್ ಅಟ್ರಾಕ್ಷನ್ ತಂದುಬಿಟ್ಟು ಲಾ ಆಫ್ ಅಸಂಪ್ಷನ್ಗೆ ಅಪ್ಲೈ ಮಾಡ್ತಿದ್ದೀರಾ. ಅಂದರೆ ಲಾ ಆಫ್ ಅಸಂಪ್ಷನ್ ಏನೋ ವರ್ಕ್ ಮಾಡೋದೇನೋ ವರ್ಕ್ ಮಾಡಿ ನೀವೇನೂ ಪಡ್ಕೊಳಲ್ಲ ಆಯಿತಾ. ಲಿಟ್ರಲಿ ಹೇಳ್ತೀನಲ್ಲ, ನೀವು ನಾರ್ಮಲ್ ಆಗಿ ನಿಮ್ಮ ಮೈಂಡಿಗೆ ರಿಮೈಂಡ್ ಮಾಡಿ ನಿಮ್ಮ ಹತ್ರ ಆ ಥಿಂಗ್ ಇದೆ ಅಂತ ಲಿಟ್ರಲಿ ಅದು ನಿಮ್ಮ ಹತ್ರ ಬರುತ್ತೆ. ನೀವು ಅದಕ್ಕೆ ಎಫರ್ಟ್ ಹಾಕೋದು ಬೇಡ. ಸೀರಿಯಸ್ಲಿ ಹೇಳ್ತೀನಲ್ಲ ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಯಾವ ಮೆಥಡ್ ವರ್ಕ್ ಆಗುತ್ತೆ ಆ ಮೆಥಡ್ನ ನೀವು ಟ್ರೈ ಮಾಡಿ. ಯಾವ ಲಾ ವರ್ಕ್ ಆಗುತ್ತೆ ಆ ಲಾನ ನೀವು ಟ್ರೈ ಮಾಡಿ. ಆ್ಯಂಡ್ ನನಗೆ ಲಿಟ್ರಲಿ ಏನು ಅನಿಸ್ತು ಅಂದರೆ, ಇಷ್ಟೊಂದೆಲ್ಲ ಸರ್ಕಸ್ ನಾನು ಎಷ್ಟು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀನಪ್ಪ, ಇವ್ರು ಇಷ್ಟೊಂದೆಲ್ಲ ಸರ್ಕಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತಾರಾ ಅಂತ ಅನಿಸ್ತು. ಅದಕ್ಕೆ ಅದನ್ನು ಹೇಳಿದೆ ನಾನು. ಬಟ್ ನನಗೆ ನೀವು ಮಾಡ್ತೀರಾ ಅಂತಂದರೆ ನನಗೇನು ತೊಂದರೆ ಇಲ್ಲ, ಹೋಗಿ ಮಾಡಿ. ವಾಟರ್ ಟೆಕ್ನಿಕ್. ಸೊ ವಾಟರ್ ಟೆಕ್ನಿಕ್ ಹೇಳಬೇಕಂದ್ರೆ ಇದೊಂದು ನಾನು ನಂಬ್ತೀನಿ. ಬಿಕಾಸ್ ನನಗೆ ಅನ್ಸ್ದಂಗೆ ಬರೀ ನೀರಿಗಂತ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ, ಸೊ ನಾವೇನೋ ಯೋಚನೆ ಮಾಡ್ತಿದ್ದೀವಿ ಅಂದರೆ ಆ ಯೋಚನೆ ಆ ಥಿಂಗ್ಸು ಕೂಡ ಏನು ಮಾಡ್ಕೊಳುತ್ತೆ, ಲೈಕ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಒಂದು ಪರ್ಸನ್ ಕೂಡ ಯೋಚನೆಗಳನ್ನ ಅಬ್ಸರ್ವ್ ಮಾಡ್ಕೊತಾರೆ. ಯಾಕೆ ಅಂತ ಅಂದರೆ ನಾವೆಲ್ಲ ಆಗಿರೋದು ಮಾಲಿಕ್ಯೂಲ್ಸಿಂದ, ಎಲ್ಲರೂ ಕೂಡ ಕನೆಕ್ಟೆಡ್ ಇರ್ತೀವಿ. ಸೊ ನಾನೇನೋ ಥಿಂಕ್ ಮಾಡ್ತೀನಿ ಅಂದರೆ ಆ ಥಾಟ್ಸ್ ನನ್ನ ಪಕ್ಕದಲ್ಲಿರೋ, ನಾನೀಗ ಈ ಚೇರ್ ಮೇಲೆ ಕುತ್ಕೊಂಡಿದ್ದೀನಿ, ನಾನು ಇವಾಗ ಏನೋ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಥಾಟ್ಸ್ನ ಈ ಚೇರ್ ಕೂಡ ರಿಸೀವ್ ಮಾಡ್ಕೊಳುತ್ತೆ. ಓಕೆನಾ? ಸೊ ನಾನು ಪಾಸಿಟಿವ್ ಆಗಿದ್ದರೆ ಅದು ಪಾಸಿಟಿವ್ ಆಗಿ ವೈಬ್ರೇಟ್ ಆಗುತ್ತೆ. ಇನ್ನು ನಾನು ಪಾಸಿಟಿವ್ ಆಗಿ ಮಾತಾಡ್ತಿದ್ರೆ ಅಲ್ಲಿ ವೈಬ್ರೇಷನ್ ಪಾಸಿಟಿವ್ನೇ ಇರುತ್ತೆ. ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಅಲ್ಲಿ ವೈಬ್ರೇಷನ್ ನೆಗೆಟಿವ್ ಆಗೇ ಇರುತ್ತೆ. ಸೊ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಐ ಥಿಂಕ್ ಅದನ್ನು ಡಿಲೀಟ್ ಮಾಡಿದ್ದೀನಿ ಅನ್ಸುತ್ತೆ. ಯಾಕೋ ಇಷ್ಟ ಆಗಲಿಲ್ಲ ಅಂತ ಡಿಲೀಟ್ ಮಾಡಿದೆ. ಎಕ್ಸ್ಪೆರಿಮೆಂಟ್ ಕೂಡ ನಡೆದಿದೆ, ಅಕ್ಕಿಯಿಂದ ಮಾಡಿರೋ ಎಕ್ಸ್ಪೆರಿಮೆಂಟ್ ಕೂಡ ನಡೆದಿದೆ. ಅದು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅಫ್ಕೋರ್ಸ್ ಇವೆಲ್ಲನೂ ಕೂಡ ನಮ್ಮ ಥಾಟ್ಸ್ನ ರಿಸೀವ್ ಮಾಡುತ್ತೆ. ಸೊ ನಾನೇನು ಹೇಳ್ತಿದ್ದೆ ನೋಡಿ, ನಿಮ್ಮ ಸುತ್ತಮುತ್ತ ಇರೋ ಲೈಕ್ ವಸ್ತು ವ್ಯಕ್ತಿ ಇವರೆಲ್ಲ ಕೂಡ ನಿಮ್ಮ ಥಾಟ್ಸ್ನ ರಿಸೀವ್ ಮಾಡ್ತಾರೆ. ಸೊ ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಬಿಕಾಸ್ ನಿಮ್ಮ ನೆಗೆಟಿವ್ ಥಾಟ್ಸ್ ಪಾಪ ಅವೇಸ್ಟ್ ಅಂತ ರಿಸೀವ್ ಮಾಡ್ತವೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಓಕೆನಾ? ಬಟ್ ಅಫ್ಕೋರ್ಸ್ ಈವನ್ ವಾಟರ್ ಅದು ಕೂಡ ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ನೀವೇನೋ ಥಿಂಕ್ ಮಾಡ್ತಿದ್ದೀರಾ, ಥಿಂಕ್ ಮಾಡ್ಕೊಂಡು ಕುಡಿತಿದ್ದೆ. ಬರೀ ನೀರಂತ ಅಲ್ಲಪ್ಪ, ನೀವು ತಿನ್ನೋ ಆಹಾರ ಕೂಡ ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ನಾನು ಒಂದು ವಿಡಿಯೋ ಲೈಕ್ ನಿಮ್ಮ ಓನ್ ರಿಯಾಲಿಟಿ ಲೈಕ್ 3Dಯಲ್ಲಿ ನಿಮ್ಮ ಓನ್ ರೂಲ್ಸ್ನ ಕ್ರಿಯೇಟ್ ಮಾಡಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಆಹಾರನ ನೀವು ತಗೊಬೇಕಾದ್ರೆ ಯಾವ ರೀತಿ ಥಾಟ್ಸ್ ಇಟ್ಕೊಂಡು ನೀವು ಆ ಫುಡ್ನ ಕನ್ಸ್ಯೂಮ್ ಮಾಡ್ಕೊತೀರೋ ಆ ರೀತಿ ಅದು ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಅಂದರೆ ಎಲ್ಲ ಫುಡ್ಸು ಕೂಡ ಹೆಲ್ತಿನೇ, ನಾರ್ಮಲೇ, ಬಟ್ ನಾವು ಅದನ್ನು ಯಾವ ರೀತಿ ತಿಳ್ಕೊಂಡು ಕನ್ಸ್ಯೂಮ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದನ್ನೇ ನಾನು ಹೇಳ್ತಿರೋದು. ವಾಟರ್ ಟೆಕ್ನಿಕ್ ಓಕೆ, ಇಟ್ಸ್ ವೆಲ್, ಬಟ್ ಲಿಟ್ರಲಿ ಹೇಳ್ತೀನಲ್ಲ, ವಾಟರ್ ಟೆಕ್ನಿಕ್ಸ್ ಅಂದರೆ ನೀರು ತಗೊಳ್ಳಿ, ಒಂದು ಗ್ಲಾಸಲ್ಲಿ ಲೈಕ್ ಅದನ್ನು ಇಟ್ಕೊಂಡು ಒಂದಿಷ್ಟು ಪಾಸಿಟಿವ್ ಆಗಿ ಥಾಟ್ನ ಥಿಂಕ್ ಮಾಡಿಬಿಟ್ಟು ಆ ವಾಟರ್ನ ಡ್ರಿಂಕ್ ಮಾಡಿ. ಓಕೆನಾ? ಬಟ್ ಉಳಿದ ಟೆಕ್ನಿಕ್ಸ್ ಎಲ್ಲ ನನಗೆ ಸೈಕ್ ಹಿಡಿಸುತ್ತೆ. ಓಕೆನಾ? ಸ್ಕ್ರಿಪ್ಟಿಂಗ್ ಅಂದರೂ ಓಕೆ, ಬಟ್ ಸ್ಕ್ರಿಪ್ಟಿಂಗ್ ಅವ್ರು ಹೇಳೋ ಥರನೇ 5 ಡೇಸ್ ಮಾಡಬೇಕು, 55 ಟೈಮ್ಸ್ ಮಾಡಬೇಕು, ಇದೇ ಸ್ಪೆಸಿಫಿಕ್ ಟೈಮಿಂಗ್ಸಿಗೆ ಮಾಡಬೇಕು, ಆ ಥರ ಏನೂ ಇಲ್ಲ. ನಿಮಗೆ ಯಾವಾಗ ಸುಮ್ಮನೆ ಕತೆ ಬರ್ದಂಗೆ ಬರಿತಾ ಹೋಗಿ ಅಷ್ಟೇ. ಇವಾಗ ಏನೋ ಒಂದು ಬರೆಯೋಕ್ಕೆ ಹೇಳಿದರೆ, ನಿಮಗೆ ಎಸ್ಸೆ ಬರೆಯೋಕ್ಕೆ ಹೇಳಿದ್ರೆ ನಿಮ್ಮ ಓನ್ ವೇಲ್ ಬರ್ಕೊಂಡು ಹೋಗ್ತಿರಲ್ಲ, ಹೀಗಿತ್ತು ಹೀಗೆ ಸ್ಟೋರಿ. ಈಗ ಒಂದು ಸ್ಟೋರಿನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ನಿಮ್ಮ ವೇಲಿ ನೀವು ಬರೀರಿ ಅಂತ ಹೇಳಿದರೆ ನಿಮ್ಮ ವೇಲ್ ನೀವು ಬರೀತೀರಾ. ಅದೇ ರೀತಿ ನಿಮ್ಮ ಲೈಫು ಒಂದು ಸ್ಟೋರಿ ಅಂದ್ಕೊಂಡು ನೀವು ಅದಕ್ಕೆ ರೈಟರು, ನಿಮ್ಮ ಸ್ಟೋರಿನ ಹೆಂಗೆ ಬರ್ಕೊಂಡು ಹೋಗ್ತೀರಾ ಹಂಗೆ ಬರ್ಕೊಂಡು ಹೋಗಿ ಆಯ್ತಾ. ಸ್ಕ್ರಿಪ್ಟಿಂಗಲ್ಲಿ ಈ ಥರ ಮಾಡಬೇಕು, ಯಾವ್ದ್ರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಈ ರೀತಿನೇ ಮಾಡಬೇಕಂತ ಇಲ್ಲ. ಓಕೆನಾ? ನೀವು ಹೆಂಗೆ ಬೇಕಿದ್ರು ಮಾಡಿ, ಅದು ಸ್ಟಿಲ್ ನಿಮಗೂ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಕೇಳೋದು, ಇದಕ್ಕೆ ಟೆನ್ಷನ್ ಆಗಬೇಡಿ, ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಬಿಕಾಸ್ ತುಂಬ ಇದೆ ನಾನು ಏನೇನು ಕಲ್ತಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಂತ ಹೇಳೋದಕ್ಕೆ. ಬಟ್ ಇದೇನೋ ಮಧ್ಯದಲ್ಲಿ ಥಿಂಗ್ಸ್ ಇತ್ತಲ್ಲ, ಅದನ್ನು ನಾನು ಹೇಳಬೇಕಿತ್ತು, ಅದಕ್ಕೆ ಇದನ್ನು ಹೇಳ್ತಿದ್ದೀನಿ. ಆ್ಯಂಡ್ ಲೈಕ್ ಈಗ ಒಂದು 5 ಮಿನಿಟ್ಸ್ ವಿಡಿಯೋ ಎಂಡ್ ಮಾಡ್ತೀನಿ. ಬಿಕಾಸ್ ತುಂಬ ಲಾಂಗ್ ಆದರೆ ಕಷ್ಟ ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ, ಆ್ಯಂಡ್ ನಿಮಗೂ ಕೇಳೋದು ಕಷ್ಟ ಆಗುತ್ತೆ.
ಏನಂತಂದರೆ ನನಗೆ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಿರಲಿ, ನಾನು ಯಾರಾದರೂ ನನಗೆ ಪರಿಚಯ ಆದಾಗ ಲೈಕ್ ಅವ್ರು ಕ್ಲೋಸ್ ಅನ್ಸಿದ್ರೆ ನಾನು ಅವ್ರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ. ಬಿಕಾಸ್ ಯಾಕೆ ಟ್ರೈ ಮಾಡಬಾರ್ದು, ನನಗೆ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ತೀನಿ. ಆಗ ನನಗೆ ಕಾಮನ್ ಆಗಿಲ್ಲ, ಅವ್ರು ಏನಾದರೂ ಲೈಫಲ್ಲಿ ಏನಾದ್ರು ಪ್ರಾಬ್ಲಮ್ ಹೇಳ್ತಿರ್ತಾರಲ್ಲ, ಅವಾಗ ನಾನು ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನನಗೆ ಆಲ್ಮೋಸ್ಟ್ ನಂಗೆ ಯಾರೇ ಏನೇ ಪ್ರಾಬ್ಲಮ್ ಅಂತ ಅಂದರೂ ನನಗೆ ಸೊಲ್ಯೂಷನ್ ಫಸ್ಟ್ ನೆನಪಾಗೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳೋಣ ಅಂತ. ಬಟ್ ಆದರೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳ್ತೀನಿ, ಓಕೆ ನಾನು ಹೇಳ್ತೀನಿ. ಬಟ್ ನನಗೆ ಆ ಕಡೆಯಿಂದ ಬರೋ ಕ್ವಶನ್ಸ್ ಹೇಗಿರುತ್ತೆ ಗೊತ್ತಾ, ಈಗ ನಾನು ಕೋಟ್ಯಾಧಿಪತಿ ಆಗಬೇಕು, ಆಗ್ತೀನಾ? ಎಸ್ ಅಂತ ನನ್ನ ಆನ್ಸರ್ ಆಫ್ಕೋರ್ಸ್ ಆಗ್ತೀಯಾ ಅಂತಿರುತ್ತೆ. ಮತ್ತು ನೀನು ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ. ಲೆಟ್ ಮೀ ಟೆಲ್ ಯು ಇದನ್ನು ಆನ್ಸರ್ ಮಾಡಬೇಕು ಲಿಟ್ರಲಿ, ಆಯಿತಾ? ಏನು ಗೊತ್ತಾ, ನಿಮ್ಮ ಆಸೆ ಅಧಿಪತಿ ಆಗ್ಬೇಕಂತಿದ್ರೆ ನೀವಾಗಿ, ನನ್ನ ಆಸೆ ಅದಲ್ವಲ್ಲ, ಸೊ ಅದಕ್ಕೆ ನಾನು ಆಗಲ್ಲ. ಓಕೆ, ನಾರ್ಮಲ್ ಆಗಿ ಲೈಕ್ ನನಗೆ ಗೊತ್ತು ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿದ್ದೀರೋ ಅವರೆಲ್ಲರಿಗೂ ಇದೇ ಕ್ವಶನ್ಸ್ ಸೇಮ್ ರಿಪೀಟ್ ಆಗಿರುತ್ತೆ ಈ ರೀತಿ, ಅಥವಾ ಇನ್ನೇನೋ ಲೈಕ್ ನಾನು ಈ ಥರ ಆಗ್ಬೋದಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಅಂತ ಅಂದಾಗ ನೀವು ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ. ಬಟ್ ಲಿಟ್ರಲಿ ಹೇಳ, ನೀವು ಕೇಳ್ಬೋದು, ಇವನ್ ಎಷ್ಟೋ ಮ್ಯಾನಿಫೆಸ್ಟೇಷನ್ ಜನ ಇದ್ದಾರೆ, ಅಷ್ಟೊಂದು ಹೇಳ್ತಾರೆ ನಿನ್ನ ಲೈಫಲ್ಲಿ ಯಾಕೆ ಅದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ, ನಿನ್ನ ಲೈಫಲ್ಲಿ ಯಾಕೆ ಇದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರಲ್ಲ. ನೋಡು, ನನ್ನ ಲೈಫಲ್ಲಿ ಅದು ನನ್ನ ಟಾಪ್ ಪ್ರಯಾರಿಟಿ ಆಗಿರಲ್ಲ, ಅದಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರಲ್ಲ. ನನ್ನ ಟಾಪ್ ಪ್ರಯಾರಿಟಿ ಆಗಿರೋದೆಲ್ಲ ನಾನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ನಾನು ಆಲ್ರೆಡಿ ಎಲ್ಲ ಇದೆ. ಓಕೆ, ಆ್ಯಂಡ್ ಅಫ್ಕೋರ್ಸ್ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಲೈಫ್ ಇಸ್ ಆಲ್ವೇಸ್ ಮ್ಯಾನಿಫೆಸ್ಟಿಂಗ್. ಯಾವಾಗಲೂ ಕೂಡ ಮ್ಯಾನಿಫೆಸ್ಟೇಷನ್ನೇ ಮಾಡ್ಕೊಳೋದು. ಯಾವುದನ್ನು ಮ್ಯಾನಿಫೆಸ್ಟೇಷನ್ ಇಲ್ಲದೆ ಯಾವುದನ್ನು ಏನೂ ಮಾಡ್ಕೊಳಲ್ಲ. ನಾನೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಯಾವ್ದ್ರ ಬಗ್ಗೆ ನನ್ನ ತಲೆ, ಯಾಕೆಂದರೆ ಅಷ್ಟು ನನ್ನ ತಲೆಯಲ್ಲಿ ಅದಿಲ್ಲ. ಓಕೆ, ನಾನು ಅದು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು, ಅದು ನನ್ನ ಲೈಫಲ್ಲಿ ಆಗ್ಬೇಕಂತಿದ್ರೆ ನಾನು ಇವತ್ತು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೆ ಅದನ್ನು, ಆಯಿತಾ? ಸೊ ಇಷ್ಟೇ, ಇದನ್ನು ಜಸ್ಟ್ ನಾನು ನಿಮಗೂ ಕೂಡ ಆನ್ಸರ್ ಬಿಕಾಸ್ ಎಲ್ಲರೂ ಕೇಳ್ತಾರೆ, ಆಯಿತಾ? ಮ್ಯಾನಿಫೆಸ್ಟೇಷನ್ ನಾರ್ಮಲ್ ಆಗಿ ಎಲ್ರಿಗೂ ಕೇಳ್ತಾರೆ, ನೀವು ಯಾಕೆ ರಿಚ್ ಆಗಿಲ್ಲ, ನೀವು ಯಾಕೆ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಗೊತ್ತಲ್ಲ, ನೀವೇನಕ್ಕೆ ಅಷ್ಟೊಂದು ದುಡ್ಡು ಇಟ್ಕೊಂಡಿಲ್ಲ, ನಿಮ್ಮ ಲೈಫ್ ಯಾಕೆ ಹಿಂಗಿಲ್ಲ? ಬಿಕಾಸ್ ನನ್ನ ಆಸೆ ಅದಲ್ಲ, ನನ್ನ ಆಸೆ ಬೇರೆನೇ ಇದೆ. ನಾನು ಅದ್ರ ಮೇಲೆ ವರ್ಕೌಟ್ ಮಾಡ್ತಿದ್ದೀನಿ, ನಾನು ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದ್ರಲ್ಲಿ ಫೋಕಸ್ಡ್ ಇದ್ದೀನಿ. ಸೊ ನಿಮ್ಮ ಆಸೆ ಏನೋ ಅದನ್ನು ಮಾಡ್ಕೊಳ್ಳಿ. ನೀವೇನು ಓಕೆನಾ SP ಬಗ್ಗೆ, ಓಕೆ, ನಿಮ್ಮ SP ನೀವೇನಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು? ನನ್ನ ಟಾಪ್ ಪ್ರಯಾರಿಟಿ ನಾನು SP ಅಲ್ಲ. ಲೆಟ್ಸ್ ಟೆಲ್ ಮಿ, ಅಂದರೆ ನಾನು ಟಾಪ್ ಪ್ರಯಾರಿಟಿ ಅವರಲ್ಲ. ಸೊ ಅವರಾಗಿದ್ರೆ ನಾನು ಮಾಡ್ಕೊತಿದ್ದೆ, ಅಷ್ಟೇ. ಸೊ ಹೇಳಿದ್ನಲ್ಲ, ಲಿಟ್ರಲಿ ಯಾವುದು ಲೈಕ್ ಎಲ್ಲಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೋದು, ಯಾವುದಕ್ಕೂ ಲಿಮಿಟ್ ಇಲ್ಲ. ಬಟ್ ಲೆಟ್ ಮೀ ಆನ್ಸರ್, ಈ ಥರ ಕ್ವಶನ್ ಕೇಳಿದವರಿಗೆ ನಾನು ಹೇಳಿದ್ದು. ಅಫ್ಕೋರ್ಸ್ ಓಕೆನಾ, ಈ ಥರ ಕ್ವಶನ್ ಕೇಳೋರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರಿಗೂ ಟಾಪ್ ಪ್ರಯಾರಿಟಿ, ನಿಮಗಿರೋ ಆಸೆನೇ ಎಲ್ರಿಗೂ ಇರಬೇಕಂತಿಲ್ಲ. ಎಲ್ಲರೂ ಆಸೆನೂ ಡಿಫ್ರೆಂಟ್, ಬಿಕಾಸ್ ಎಲ್ಲರೂ ಥಿಂಕ್ ಮಾಡೋ ಡಿಫ್ರೆಂಟ್, ಎಲ್ಲರ ಡಿಸೈರ್ಸು ಡಿಫ್ರೆಂಟ್. ಆ್ಯಂಡ್ ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ಲೈಕ್ ನನಗೆ ವರ್ಕ್ ಆಗೋದು ನಿಮ್ಗೆ ವರ್ಕ್ ಆಗುತ್ತೆ, ನಿಮಗೆ ವರ್ಕ್ ಆಗೋದು ನನಗೆ ವರ್ಕ್ ಆಗೋಲ್ಲ, ಆ ರೀತಿ ಇರಬೇಕು. ನೋಡಿ, ನನಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನನಗೆ ಯಾವಾಗಲೂ ನ್ಯಾಚುರಲ್ ಆಗಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ನಾನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಲಿಟ್ರಲಿ ಹೇಳ್ತೀನಲ್ಲ, ತುಂಬ ಹೊತ್ತು ಕುತ್ಕೊಂಡು ಅಫರ್ಮ್ ಮಾಡೋಷ್ಟು ಪೇಷಂಟ್ ಹುಡುಗಿ ನಾನಲ್ಲ. ಅಷ್ಟು ಪೇಷನ್ಸ್ ಇರೋ ಹುಡುಗಿ ಅಂತೂ ನಾನು ಲಿಟ್ರಲಿ ಅಲ್ಲ. ನನಗೆ ನೆನಪಾದಾಗ ಅಫರ್ಮ್ ಮಾಡ್ತೀನಿ, ಬೆಳಗ್ಗೆ ಅಫರ್ಮ್ ಮಾಡ್ತೀನಿ, ಇಲ್ಲ ನೈಟ್ ಅಫರ್ಮ್ ಮಾಡ್ತೀನಿ. ನನಗೆ ಯಾವಾಗ ನೆನಪಾಗುತ್ತೋ ಮಧ್ಯದಲ್ಲಿ ಅಫರ್ಮ್ ಮಾಡ್ತೀನಿ. ಅದಕ್ಕೆ ಅಂತ ಸ್ಪೆಸಿಫಿಕ್ ಟೈಮ್ ಕೊಟ್ಟು ನನಗೆ ನೆನಪಿಲ್ಲ. ಬಿಕಾಸ್ ಓಕೆ, ನಾನು ಫ್ರೀ ಇದ್ದಾಗ ಅಫರ್ಮ್ ಮಾಡ್ತೀನಿ. ಸ್ಪೆಸಿಫಿಕ್ ಟೈಮ್ ಕೊಟ್ಬಿಟ್ಟು ಯಾವಾಗೂ ಅಫರ್ಮೇಷನ್ಸ್ ಹೇಳ್ಕೊಂಡಿಲ್ಲ. ಬಟ್ ಯಾವಾಗ ಒಂದೊಂದು ಲೈಕ್ ಬೆಳಗ್ಗೆ ಎದ್ದ ತಕ್ಷಣ ಸ್ಪೆಸಿಫಿಕ್ ಟೈಮ್ ಕೊಡ್ತೀನಿ. ಓಕೆ, ಇಷ್ಟೊತ್ತು ಹೇಳಬೇಕಂತ ಸ್ವಲ್ಪ ಹೊತ್ತು ಹೇಳ್ತೀನಿ. ಓಕೆ, ಏನಂತಂದರೆ ನಾನು ಹೇಳೋದಿಲ್ಲ, ಪಾಸಿಟಿವ್ ಆಗಿ ಹೇಳೋದು. ಆ್ಯಂಡ್ ಲೈಕ್ ನೈಟ್ ಏನಾದ್ರು ನೆನಪಾದರೆ ಹೇಳ್ತೀನಿ, ಇಲ್ಲಾಂದರೆ ಅದು ಇಲ್ಲ. ನನಗೆ ಆ ಥಾಟ್ ಯಾವಾಗ ನೆನಪಾಗುತ್ತೆ, ನನ್ನ ಮ್ಯಾನಿಫೆಸ್ಟೇಷನ್ ಯಾವಾಗ ನೆನಪಾಗುತ್ತೆ, ಯಾವಾಗ ನನಗೆ ಅಪೋಸಿಟ್ ಥಾಟ್ಸ್ ಬರುತ್ತೆ, ಯಾವಾಗ ಭಯ ಆಗುತ್ತೆ, ಡೌಟ್ಸ್ ಬರುತ್ತೆ, ಫಿಯರ್ಸ್ ಬರುತ್ತೆ, ಆವಾಗ ಅಫರ್ಮ್ ಮಾಡ್ತೀನಿ. ಬಿಕಾಸ್ ನಾನು ನನ್ನ ಮೈಂಡಿಗೆ 1 ಸೆಕೆಂಡು ಕೂಡ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನೋ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಬಿಡಲ್ಲ. ಬಿಕಾಸ್ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಬಿಕಾಸ್ ನಾನು ಏನು ಮಾಡ್ತಿದ್ದೀನಿ ಅಲ್ಲಿ, ಮೆಂಟಲ್ ಡಯಟ್ ಮಾಡ್ತಿದ್ದೀನಿ ಅಷ್ಟೇ. ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಬಿಡಬಾರ್ದು. ನಿಮ್ಮ ಕೆಲಸ ಇಷ್ಟೇ. ಅಫರ್ಮ್ ಮಾಡ್ತಿದ್ದೀರಾ ನೀವು, ಲೈಕ್ ನಿಮ್ಗೆ ನೆನಪಾದಾಗ ಅಫರ್ಮ್ ಮಾಡಿ, ಯಾವಾಗಾದರೂ ಅಫರ್ಮ್ ಮಾಡಿ. ಕಂಟಿನ್ಯೂಸ್ ಕುತ್ಕೊಂಡು ಅದೇ ಮಾಡಬೇಕಂತಿಲ್ಲ. ಓಕೆ, ಬಟ್ ನಿಮಗೆ ಅದು ಈಸಿ, ನಿಮ್ಗೆ ಅದು ಇಷ್ಟ ಅಂತಂದರೆ ಅದನ್ನೇ ಮಾಡಿ. ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಅಫರ್ಮ್ ಮಾಡಿ. ಬಟ್ ನನಗೆ ಪರ್ಸ್ನಲಿ ರಿಯಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಅಫರ್ಮ್ ಮಾಡೋದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಅಫರ್ಮ್ ಮಾಡಲ್ಲ. ಬಟ್ ನಿಮ್ಗೆ ಇಷ್ಟ ಅಂತಂದರೆ ನೀವು ಅದನ್ನು ಮಾಡ್ಬೋದು. ಓಕೆ, ಸೊ ನಾನು ಏನಂತಂದರೆ ಯಾವಾಗ ನೆನಪಾಗುತ್ತೆ ಅವಾಗ ಅಫರ್ಮ್ ಮಾಡ್ತೀನಿ, ಬಿಡ್ತೀನಿ.
ಮತ್ತು ನನ್ನ ಪಾದಕ್ಕೆ ಅಫರ್ಮ್ ಮಾಡ್ತೀನಿ, ಬಿಡ್ತೀನಿ. ಅಷ್ಟು ಜಾಸ್ತಿ ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನ್ಯಾಚುರಲಾಗಿ ಮ್ಯಾನಿಫೆಸ್ಟ್ ಮಾಡ್ತೀನಿ. 1-2-3 ಡೇಸಲ್ಲೇ ನನಗೆ ಅದು ಮ್ಯಾನಿಫೆಸ್ಟ್ ಮಾಡಿರ್ತೀನಿ ನಾನು, ಓಕೆನಾ. ಆ್ಯಂಡ್ ರೀಸೆಂಟ್ ಸಕ್ಸಸ್ ಸ್ಟೋರಿ ಹೇಳಬೇಕು. ಆ್ಯಕ್ಚುಲಿ ನನಗೆ ಗ್ರೂಪಲ್ಲಿ ಶೇರ್ ಮಾಡಿದೆ, ಬಟ್ ವೀಡಿಯೋದಲ್ಲಿ ಎಲ್ಲೂ ಹೇಳಿಲ್ಲ. ನಾನು ಹೇಳಿದೆ ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ, ಸೊ ಎಲ್ಲ ಹೇಳ್ಕೊಳಲ್ಲ. ಹೇಳಿದ್ದು ಎಷ್ಟು ನನಗೆ ಹೇಳಬೇಕು ಅನಿಸ್ಬೇಕು ಅವಾಗ ಮಾತ್ರ ನಾನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಏನಂತಂದರೆ ನಾನು ಜಸ್ಟ್ ಸುಮ್ಮನೆ ಅಫರ್ಮೇಷನ್ಸ್ ಹೇಳ್ಕೊತಿದ್ದೆ. ಐ ಗಾಟ್ ಪೇಡ್ ಫಾರ್ ಮೈ ವಾಯ್ಸ್, ಐ ಗಾಟ್ ಪೇಡ್ ಫಾರ್ ಮೈ ಎಕ್ಸಿಸ್ಟೆನ್ಸ್, ಈ ರೀತಿಯಾಗಿ ಸುಮ್ಮನೆ ಒಂದಿಷ್ಟು ಅಫರ್ಮೇಷನ್ಸ್ ಹೇಳ್ಕೊತಿದ್ದೆ. ಸೊ ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಫಾಲೋವರ್ಸ್ ಜಾಸ್ತಿನೇ ಇದ್ದಾರೆ, ಅದಕ್ಕೆ ಒಂದು 14-15K ಫಾಲೋವರ್ಸ್ ಏನೋ ಇದ್ದಾರೆ. ಅವರು ನಮ್ಮ ಅಣ್ಣನ ಫ್ರೆಂಡ್, ಅಂದರೆ ಗೊತ್ತಿರೋರು, ಓಕೆನಾ. ಅವರು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಗಿ ಅವರ ವೀಡಿಯೋಗೆ ವಾಯ್ಸ್ ಅವರ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತಾರೆ ಅವರು. ಸೊ ಅವ್ರ ವೀಡಿಯೋಸ್ಗೆ ವಾಯ್ಸ್ ಕೊಡೋದಕ್ಕೆ ಹೇಳಿದ್ದಾರೆ. ಆ್ಯಂಡ್ ಅವ್ರು ಪೇ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಹೀಗೆ ಮ್ಯಾನಿಫೆಸ್ಟೇಷನ್ ಹೀಗೆ. ಆ್ಯಂಡ್ ನಾನು ಅಫರ್ಮ್ ಮಾಡೋಕ್ಕೆ 3 ಡೇಸ್ ಆಗಿರಲಿಲ್ಲ, 3 ಡೇಸ್ ಅಷ್ಟೇ ನಾನು ಅಫರ್ಮ್ ಮಾಡಿದ್ದು ಕರೆಕ್ಟಾಗಿ. ಅದಾದಮೇಲೆ ಅದಾಗೆ ನ್ಯಾಚುರಲ್ ಆಗಿ ನಿಜ ಆಯಿತು, ಓಕೆ. ಅದು ಹೆಂಗೋ ಯಾವುದೋ ವೇಯಲ್ಲಿ ನಿಜ ಆಗುತ್ತೆ, ಓಕೆ. ಸೊ ಹೀಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಇದು, ಓಕೆ. ಸೊ ಜಸ್ಟ್ ಅಫರ್ಮ್ ಮಾಡ್ತಿದ್ದೆ ಅಷ್ಟೇ. ನನಗೆ ನೆನ್ಪು ಬಂದಾಗೆಲ್ಲ ಅಫರ್ಮ್ ಮಾಡ್ತಿದ್ದೆ, ಅನ್ಸ್ದಾಗೆಲ್ಲ ಅಫರ್ಮ್ ಮಾಡ್ತಿದ್ದೆ. ಬಿಕಾಸ್ ಆ ಅಫರ್ಮೇಷನ್ಸ್ ಯಾಕೋ ತುಂಬ ಇಷ್ಟ ಆಗಿತ್ತು, ಎಲ್ಲ ನೋಡಿದ್ದೆ, ಯಾಕೆ ಹೇಳಬಾರ್ದು, ಟ್ರೈ ಮಾಡಬಾರ್ದು ಅಂತ ಅಫರ್ಮ್ ಮಾಡ್ತಿದ್ದೆ. ಸೊ ಆವಾಗ ಅದಾಗಿದ್ದು. ಐ ಹೋಪ್ ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿ ನ್ಯಾಚುರಲ್ ಆಗಿ ಮ್ಯಾನಿಫೆಸ್ಟ್ ಮಾಡಿ, ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೋಡಿ, ನಿಮಗೆ ಗ್ರೂಪಿಗೆ ಜಾಯ್ನ್ ಆಗಬೇಕಂತಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿ ಸಕ್ಸಸ್ ಸ್ಟೋರೀಸ್ ಇರುತ್ತೆ, ಡೌಟ್ಸ್ ಇದ್ದರೆ ಕೇಳ್ಬೋದು, ಏನೇ ಕ್ವಶನ್ಸ್ ಇದ್ದರೂ ಗ್ರೂಪಲ್ಲಿ ಕೇಳ್ಬೋದು. ಹೋಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಹಾಗೆ ಅಫ್ಕೋರ್ಸ್ ನಂದೆಲ್ಲ ಬೇರೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನನ್ನ ಸಬ್ಲಿಮಲ್ ಚಾನಲ್ ಇದೆ, ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ 639 ಸಬ್ಸ್ಕ್ರೈಬರ್ಸ್. ಲವ್ ಯು ಲಾಟ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಲವ್ ಯು ಆಲ್. ಬೇಗ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಆಯಿತಾ, ಲೈಕ್ಸ್ ಕಡಿಮೆ ಆಗ್ತಿದೆ. ನೋಡೋದು ಜಾಸ್ತಿ, ಲೈಕ್ಸ್ ಮಾಡೋದು ಕಡಿಮೆ. ನಾನು ಏನು ಅನ್ಕೊಬೇಕು, ನನ್ನ ವೀಡಿಯೋನೇ ಇಷ್ಟ ಆಗಿಲ್ವೇನಪ್ಪ ಇವರಿಗೆ ಅನ್ಕೊಬೇಕು. ಬಟ್ ಆ ಥರ ಥಿಂಕ್ ಮಾಡಲ್ಲ ನಾನು. ನಂಗೆ ಗೊತ್ತು ನಿಮ್ಗೆಲ್ರಿಗೂ ನನ್ನ ವೀಡಿಯೋಸ್ ತುಂಬ ಇಷ್ಟ ಅಂತ. ಸೊ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಓಕೆನಾ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.